ಇವತ್ತ ಹೀಗಾಗುದ ಯಾವತ್ತು ಹಾಗಲ್ಲ. ಓಡ್ ಬಂದೇ ಇಲ್ವಾ ಮತ್ತು ಸುತ್ತಿರುತ್ತೆ ನಿಮ್ಮನ್ನು ಕಾಣಲಿಲ್ಲ. ಆ ಕಡೆ ನೋಡಿದೆ ನಿಮ್ಮನ್ನೇ ಕಂಡಗಾಯ್ತು. ತಲೆ ಕೆಂಪು ಹುಚ್ಚಿದ್ರ ಏನ್ ತಲೆ ಒಂದ್ಸರ್ತಿ ಯಾಕಪ್ಪ ಹೇಳ್ತಾ ಇದ್ದೀರಾ? ಕೂತ್ಕೊಳ್ಬೇಕು. ಯಾದವ ಗಣಿ ಕೇಳು ಹೋಗಿ ಬೋಲ್ರಾಮ ಆಯ್ತಾರೆ. ಬಿಡು ಯಾವ್ದೋ ಉಗ್ರಾಣಿಯೇ. ಯಾರ ಉಗ್ರಾಣಿ? ಅಲ್ಲ ಇದು ಯಾದವ ಉಗ್ರಾಣಿ. ಹೌದೌದು. ನಾನು ದ್ವಾರಪಾಲಕ. ನೀವೇ ಹೇಳಿದ್ದಲ್ವೇ ದ್ವಾರವನ್ನು ಕಾಯ್ತಾ ಇರ್ಬೇಕು ಅಂತ. ಮತ್ತೆ ರಾಜ್ಯ ಆಳ್ತೀಯ ನೀನು? ನೀವು ಬಿಟ್ಕೊಡ್ತೀರಿ. ಆದ್ರಿಂದ ಆಳುವ ಪ್ರಶ್ನೆ ಇಲ್ಲ. ನೀನು ಬಿಟ್ಟು ಕೊಟ್ರೆ ಯಾವ ರಾಜ್ಯವನ್ನು ಆಳ್ತಿ ಬಿಡು. ಆದ್ರೆ ಕೆಲವು ಸಲ ಏನಾಗ್ತದೆ ಗೊತ್ತಾ? ಒಂದು ವರ್ಷ ಸಿಗುತ್ತದೆ, ಮಾರನೇ ವರ್ಷ ತಪ್ಪಿ ಹೋಗ್ತದೆ. ಏನೂ ಬೇಸರ ಇಲ್ಲ. ಬಿಟ್ಟು ಕೊಡುವಾಗ ಯೋಚನೆ ಮಾಡ್ಬೇಕು. ಏನೂ ಬೇಸರ ಇಲ್ಲ. ಅಲ್ಲೇ ಆಚೆ ಈಚೆ ಆಗ್ತಿ ಬಿಟ್ಟು ಬೇರೆ ಕಡೆ ಆಗುದಿಲ್ಲಲ್ಲ. ಆ ಮಟ್ಟಿ ಅಲ್ಲೇ ಉಳಿಸ್ಕೊಂಡಿಲ್ಲ. ಬೇರೆ ಕಡೆ ಆಗುವಂತಹ ಯೋಗ ಭಾಗ್ಯ ಸದ್ಯದಲ್ಲೇ ಬರಲಿ ಅಂತ ಯೋಚನೆ ಮಾಡಿದ್ಯಾ? ಅದು ಯಾರು ನಿರೀಕ್ಷೆ ಮಾಡುವುದೇ ಬೇಡ. ಸರಿ ಬಿಡು. ಹೌದು, ಇದ್ದಲ್ಲೇ ಇರಬೇಕು, ಇದ್ದಲ್ಲೇ ಹುಡುಕ್ಬೇಕು. ಸರಿ, ಅಲ್ಲೇ ಹುಡುಕ. ನಾವೆಲ್ಲ ಹುಡುಕ್ತೆ, ಇನ್ನೂ ಸಿಗ್ಲಿಲ್ಲ, ಹುಡುಕ್ತಾ ಇದ್ದೆ. ಸಿಗದ ಇದ್ರೆ ತೊಂದರೆ ಇಲ್ಲ, ಹುಡುಕುದು ನೋಡುದಿಲ್ಲ. ವಿಶ್ವಾಸ ಉಂಟು. ಉಂಟು. ನೀವೇ ಹೇಳಿದ್ದಲ್ವಾ ಅಲ್ಲೇ ಇರಬೇಕು ಅಂತ. ಅಲ್ಲೇ ಇರುವಾಗ ಇದ್ದಕ್ಕಿದ್ದಾಗೆ ಜನ ಬಂದ್ರು. ಬಹಳ ಜನ. ಬಿಡು, ನಮ್ಮಲ್ಲಿಗೆ ಜನ ಬರೋರಿಗೆ ಏನು ಬರಗಾಲ ಉಂಟೇನೋ? ನಿಮ್ಮ ಆಳ್ವಿಕೆಯನ್ನು ಜನ ಬರ್ತಾ ಹೋಗ್ತಾ ಇರ್ತಾರೆ. ನಮ್ಮನ್ನು ಕಾಣುವುದಕ್ಕೆ, ನಮ್ಮ ದರ್ಶನ ಪಡೆಯುವುದಕ್ಕೆ ಜನ ಬರ್ತಾರೆ ಹೋಗ್ತಾರೆ. ಮತ್ತೆ ನಿಮ್ ದರ್ಶನ ಇದ್ರೆ ಎಲ್ಲ ದಿವಸ ಜನವೇ. ಮತ್ತೆ ನಿಮ್ಮ ದರ್ಶನ ಮಾತ್ರ ಜನ ಬರುವುದು ತಿಳ್ಕೊಂಡು. ಮತ್ತೆ ಜನ ಬರೋದಕ್ಕಿಂತ ನಿಮ್ಮ ಆಳ್ವಿಕೆಯಲ್ಲಿ ಹೋದವರೇ ಹೆಚ್ಚಿಗೆ. ಎಂತ ನೀನು ಹೇಳುವುದು? ಬಂದು ಹೋಗುದು, ಬಂದು ತಗೊಂಡು ಹೋಗುದು. ಬಂದು ಹೋಗುವವರಿಗೆ ಏನು ಲೆಕ್ಕ ಇಲ್ಲ. ಹಾಗಂತ ನಮ್ಮೂರವರಲ್ಲ, ಹೊಸ ಮುಖ. ಯಾರು ಬಂದು ಕೇಳಿದೆ ಕೇಳ್ಬೇಕು. ಅವರು ಇಲ್ಲಿ, ಅವರು ಎಲ್ಲಿ? ಅವರು ಆಸ್ತಿ ನಾಸ್ತಿ ಎಲ್ಲ ಕಳ್ಕೊಂಡ್ರ ನಿನ್ನ ಹಾಗೆ? ಆಸ್ತಿ ನಾಸ್ತಿ ಹಸ್ತಿನಾವತಿ. ಹೌದೌದು. ಅಲ್ಲಿ ಅಧಿಕಾರಿ ಕುರಿರಾಯ. ಕುರುರಾಯ? ಹೌದೌದು. ಅವ ಒಬ್ಬನೇ ಬಂದಲ್ಲ, ಅವರ ಒಟ್ಟು ಜನ ಇದ್ದಾರೆ. ಬಹಳ ಜನ ಇದ್ದಾರೆ. ಹೌದೌದು. ಯಾರು ಬಂದಿದ್ದಾರೆ? ಅವನ್ ತಮ್ಮ ಉಸ್ವಾಸನ, ದುಶ್ಯಾಸನ. ಆಮೇಲೆ ಬಲಬದಿ ಕರ್ಣ, ಎಡಬದಿಗೆ ಎಂತದೂ ಇಲ್ಲ. ಅವನವ ಇಲ್ವಾ? ಅಲ್ಲಲ್ಲ, ಇದು ಮತ್ತೆಂತದ? ಬಲಕ್ಕೆ ಕರ್ಣ. ಅವನ ಬಲಕ್ಕೆ ಕರ್ಣ. ಆಮೇಲೆ ಅವನ ಹೆಂಡತಿ ಭಾನುಪ್ರಿಯ. ಅವಳು ಯಾವಾಗ ಅವನ ಹೆಂಡತಿ? ಅದು ಕೌರವನ ಹೆಂಡತಿ ಭಾನುಪ್ರಿಯ, ಭಾನುಮತಿ. ಹೌದೌದು. ಆಮೇಲೆ ಅವನ ಭಾವ ಸೈಂಗೋಲ್. ಅದು ಯಾರು ಮಾಡಿಕೊಟ್ರ? ತಂಗಿ ಗಂಡ ಅವನ ಭಾವ ಸೈಂಗೋಲ್. ಅದೇ ನಿನಗೆ ಯಾವತ್ತು ಅದರದ್ದೇ ಅದೇ ಕಸಬ ನೋಡಿದ್ದಲ್ಲ ಅವಾಗ ಮೊದಲು. ಸರಿ ಬಿಡು. ಹಾಗೆ ಅಷ್ಟೇ ಅಲ್ಲ, ಆಚಾರ್ಯ ಪಂಗಡವೇ ಉಂಟು ಒಡೆಯ. ಆಚಾರ್ಯ ಪಂಗಡವೇ ಉಂಟು. ಹೌದಾ? ಹೌದೌದು. ಹಿಂಡಲ್ಲ. ಹಾಗೆ ಹೇಳಿದ್ರೆ ಮತ್ತೆ ಬೆಟ್ಟು ತಿನ್ನುವುದೇ. ಹೌದಾ? ಆ ಜಾಗ್ರತೆ ಉಂಟು ನಿನಗೆ? ಖಂಡಿತ ಉಂಟು. ಯಾರು ಪಂಗಡವೇ ಉಂಟು. ಒಂದು ಭೀಷ್ಮಾಚಾರ್ಯರು, ಆಮೇಲೆ ದ್ರೋಣಾಚಾರ್ಯರು, ದ್ರೋಣಾಚಾರ್ಯರು, ಕುಪ್ಪಯ್ಯಾಚಾರ್ಯರು. ನಿನ್ನ ಅಪ್ಪ, ನಿನ್ನ ಪಕ್ಕದ ಮನೆಯವನ? ಅಲ್ಲ, ಯಾರವ? ಕೃಪಾಚಾರ್ಯರು. ಆಮೇಲೆ ಕುದುಗುತು ವರ್ಮ, ಕೃತವರ್ಮ, ಔಷತ್ಮಾಣಿ. ಅಪಸಾಯ ಇಲ್ವಾ? ಇಲ್ಲ, ಅಪಸಾಯ ಇಲ್ಲ. ಮತ್ತೆ ಔಷತ್ಮಾಣಿ ಅಶ್ವತ್ಥಾಮಾಚಾರ್ಯರು. ಹೌದು, ಹೀಗೆ ಬಂದಿದ್ದಾರೆ. ಬರೋ ಸುಮ್ಮನೆ ಬರಲಿಲ್ಲ, ಮತ್ತೆ ತಪ್ಪಣೆ ಹಿಡ್ಕೊಂಡೆ ಬಂದಿದ್ದಾರೆ. ಚೀಲ ಹೊಲಿಲಿಕ್ಕ ಅಲ್ಲ, ಇದು ತಿಪ್ಪಣ ಕೊಡಿಕೊಂಡು ಬಂದಿದ್ದಾರೆ. ಹೌದು, ನೀವೇ ಹೇಳಿದಂತೆ. ಏನಂತ? ಈ ದಿನ ಷಷ್ಠಿಯಲ್ಲಿ ಅಂತೂ
ಸಂಶಯ ಉಂಟಲ್ಲ ನನಗೆ. ಎಷ್ಟೊತ್ತಿಗೆ ಉಂಟು? ನಮ್ಮವ ಅಲ್ವೇ? ನಮ್ಮ ಪ್ರಯತ್ನ ಉಂಟು ಆ ವಿಷಯದಲ್ಲಿ. ಆಗ್ಲಿ ಆಗ್ಲಿ ಆಗ್ಲಿ. ಒಡೆಯ, ನೀವೇ ಹೇಳಿದಂತೆ ಏನಂತೆ? ನಿಮ್ಮಗಳ ಕನಕಂಗಿಯನ್ನ ಕನಕಾಂಗಿಯನ್ನು ಕೌರವ ನಗರ ಅವಲಕ್ಷಣಿ ಕೊಟ್ಟು ಅವರ ಲಕ್ಷಣ ನೀನು ಪಾಪಿ. ಅವ ಲಕ್ಷಣ ಕುಮಾರನಿಗೆ ಕೊಟ್ಟು ಮದುವೆ ನಿಶ್ಚಯ ಮಾಡಿದ್ರಂತೆ. ಹೌದು, ಅದಕ್ಕೆ 7 ಮೂತ್ರ ಮುಹೂರ್ತ ಇಟ್ಟಿದ್ರಂತೆ. ಒಂದು ಶಕ್ತಿ ಕೊಟ್ಟು ಮದುವೆ ಮಾಡೋದು, ಇನ್ನೊಂದು ಬಟ್ಟೆ ಕೊಟ್ಟು ಮದುವೆ ಮಾಡೋದು. ಅಲ್ಲ ಷಷ್ಠಿ ಮುಹೂರ್ತ, ದಶಮಿ ಮುಹೂರ್ತ. 7 ಮುಹೂರ್ತ ಇಟ್ಕೊಂಡಿದ್ರಂತೆ. ಹಾಗಾಗಿ ಇವತ್ತೇ ಯಾಕೆ ಅಂತ ಕೇಳಿದ್ರೆ ಇವತ್ತೇ ಷಷ್ಠಿ ಮುಹೂರ್ತ, ಹಾಗಾಗಿ ಮದುವೆ ಮಾಡಿ ಕೊಡಬೇಕು ಅಂತ ತಿಪ್ಪಣ ಸಹಿತವಾಗಿ ಬಂದಿದ್ದಾರೆ. ಎಲ್ಲಿದ್ದಾರೆ? ಒಂದೊಂದು ಹೊರ ಬಾವಿಯೊಳಗಿದ್ದಾರೆ. ನಾವೇನು ಸಾಯ್ಲಿಲ್ವಾ? ಅಲ್ಲ ಪುರಬಾಹೆಯಲ್ಲಿದ್ದಾರೆ. ಹೌದೌದು. ಈಗ ನಾನೇನ್ ಮಾಡ್ಬೇಕಂತೆ? ನೀವು ಬರ್ಬೇಕಂತೆ, ಒಂದು ಅವ್ರನ್ನ ಮನಸ್ಬೇಕಂತೆ, ಮನ್ನಿಸಬೇಕು. ಎಂದ ಚರಣ ನುಡಿಯ ತಂದನು ಶ್ರೀ ಗೋವಿಂದನ ಕರೆಯಲು ತುಯನು ನವನನು ಬನ್ನಿರಿ ನಡೆ ತಂದನು ಶ್ರೀ ಗೋವಿಂದನ ಕರೆಯಲು ಎಂದ ಚರಣ ನುಡಿಯ ಸಂತಸದ ವಾರ್ತೆಯನ್ನೇ ಹೇಳಿದ್ದಿ. ನಾನು ವಾರ್ತೆ ಸಂತಸದ್ದೆ. ನೋಡಿದೆಯೇನು? ಏನು? ದಶಮಿ ಮುಹೂರ್ತಕ್ಕೆ ತಡವಾದೀತು ಎಂಬ ಕಾರಣಕ್ಕಾಗಿ ಹೌದು, ಕೌರವೇಶ್ವರ ಷಷ್ಠಿ ಮುಹೂರ್ತಕ್ಕೆ ತಿಪ್ಪಣವರು ಕೂಡಿಕೊಂಡು ಬಂದಿದ್ದಾನೆ. ಆ ಮಟ್ಟಿಗೆ ಬಹಳ ಒಳ್ಳೆಯದೇ. ಹೌದು, ನಿಮ್ಮ ಮಾತಿ ಮೇಲೆ ಕೊಟ್ಟಿದ್ದಾರೆ. ಆದರೆ ನಾನೇನೋ ತೀರ್ಮಾನ ಮಾಡಿದ್ದೇನೆ. ಹೌದು, ನನ್ನ ಮಗಳಂತಹ ಕನಕಾಂಗಿಯನ್ನು ಕೌರವನ ಮಗನಂತಹ ಲಕ್ಷಣಿಗೆ ಕೊಟ್ಟು ಮದುವೆ ಮಾಡಬೇಕು ಎಂಬ ಹಾಗೆ. ಹೌದು. ಆದ್ರೆ ನಮ್ಮಲ್ಲಿ ಇದ್ದ ಕೆಲವರಿಗೆ ಸದಭಿಪ್ರಾಯ ಇಲ್ಲ. ಅದು ಬೇರೆ. ಅದರಲ್ಲೂ ಮೊನ್ನೆ ಬಂದಂತಹ ನನ್ನ ತಂಗಿಯಾದಂತಹ ಸುಭದ್ರೆ ನನ್ನ ಮಗನಾದಂತಹ ಅಭಿಮನ್ಯುವಿಗೆ ನಿನ್ನ ಮಗಳನ್ನು ತಂದುಕೊಳ್ಳುತ್ತೇನೆ ಎನ್ನು ಹಾಗೆ ಪಂಥ ಮಾಡಿ ಹೊರಟು ಹೋಗಿದ್ದಾನೆ. ನಿಮ್ಮಲ್ಲಿಯ? ನಮ್ಮಲ್ಲಿ ನಡೀತದ. ಅದಕ್ಕೆ ನೀವು 2 ಮುಹೂರ್ತ ಇಟ್ಟಿದ್ದು. ಕೆಲವರು ಹಾಗೆ 2 ಮುಹೂರ್ತ ಇಡುದು ಯಾಕೆ? ಯಾಕೆ? ಒಂದೇ ಈ ರೀತಿ ಹೆಚ್ಚು ಕಡಿಮೆ ಆದ್ರೆ, ಇಲ್ಲಾದ್ರೆ ಒಂದು ತಪ್ಪಿದ್ರೆ ಮತ್ತೊಂದು ಯಾರಾದ್ರೂ ಹೋದ್ರೆ ಮತ್ತೊಂದು ತಾಗುತ್ತದೆ. ಅದೇ ಅದೇ. ಎಂತೆಂತ ಭೀಷ್ಮ ಪ್ರತಿಜ್ಞೆಯನ್ನು ಕೇಳಿದ್ದೇವೆ, ಹೌದಾ? ನಮಗೆ ತಾಗಲಿಲ್ಲ. ಹಾಗಿರುವಾಗ ಹಾಗಿರುವಾಗ ಕೆಲವರದ್ದೆಲ್ಲ ಉಂಟು. ಶ್ರೀಕೃಷ್ಣ ಸಂಕಲ್ಪ, ಶ್ರೀಕೃಷ್ಣ ಸಂಕಲ್ಪ ಎನ್ನುವ ಹಾಗೆ. ಹೌದಾ? ಒಂದು ಬಲರಾಮ ಸಂಕಲ್ಪ ಅಂತ ಈಚೆ ಹಾಕಿದ್ರ? ಹೌದಾ? ಹಾಕಲಿಲ್ಲ. ಹಾಗಿಲ್ಲ. ಹಾಗಾಗಿ ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಪ್ರಕರಣದಲ್ಲಿ ಕನಕಾಂಗಿ ಕಲ್ಯಾಣದಲ್ಲಿ ಬಲರಾಮನ ಸಂಕಲ್ಪದಂತೆ ನಡೆಯಬೇಕು. ನಾನು ಬಂದು ನಾಳೆ ಹೊಡೆದಾಕಿ ನಿಮ್ಮ ಹೆಸರು ಹಾಕ್ತೀರ? ನನಗೆ ಗೊತ್ತುಂಟು ನಿನಗೆ ನನ್ನ ಮೇಲೆ ಇರುವಷ್ಟು ಅಭಿಮಾನ ಬಹುಶಃ ನಿನ್ನ ಅಪ್ಪನ ಮೇಲೆ ಇದ್ದದ್ದು ಸುಳ್ಳು. ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಷ್ಟೇ. ಹಾಗಾಗಿ ಹೇಗೂ ಬಂದಿದ್ದಾರೆ ಅಂತ ಆಯ್ತು. ಮತ್ತೆ ಅದು ತಡ ಮಾಡುವುದಲ್ಲ, ಅವರನ್ನು ಮಾನಿಸಬೇಕು. ನರ ಹಿಡ್ಕೊಳತ್ತೆ. ಯಾಕ ಹೋಗುವಂತ ಹೊರಟವ್ರು ನೀವು ಪಕ್ಕ ನಿಂತ್ರಲ್ಲ, ನರ ಹಿಡ್ಕೊಳತ್ತೆ. ನನ್ನ ಕರ್ಮ ತೀರ್ಲಿ ಕೆಟ್ಟಗಳಿಗೆ ಏನಾದ್ರು ಹೇಳಬೇಡ. ಮತ್ತೆ ಮುಂದೆ ಹಾಗೆ ಆದ್ರೆ ಇಲ್ಲಪ್ಪ, ನಿಮ್ದು ಮಕ್ಕಳು ಹಾಗಾಗುದಿಲ್ಲ. ಎಂತದ ಹಾಗಲ್ಲ. ಈಗ ತಿಪ್ಪಣ ಕೂಡಿಕೊಂಡು ಬಂದಿದ್ದಾರೆ ಅಂತ ಆಯ್ತು. ಬಹಳಷ್ಟು ಮಂದಿ ಬಂದಿದ್ದಾರೆ. ಈಗ ನಾವಿಬ್ಬರೇ ಹೋಗುದಾ? ಅಲ್ಲಿ ಬಂದವರು ಇಬ್ಬರಲ್ಲ, ಬಹಳ ಮಂದಿ ಬಹಳ ಜನ ಇದ್ದಾರೆ. ಈಗ ನಾವಿಬ್ಬರೇ ಹೋದ್ರೆ ದಿಬ್ಬಣ ಅಂತ ಆದಿತ್ತ? ನೀವು ಒಬ್ಬರು ಹೋದ್ರೆ ಎಲ್ಲಿಗೂ ಸಾಕಪ್ಪ. ನಮ್ಮಲ್ಲಿ ಇದ್ದವ್ರ ಪೈಕಿ ನೀವೊಬ್ರು ಹೆಚ್ಚೆ. ನೀನು ಹೇಳುವ ಶೈಲಿ ನೋಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳುದು. ಎಲ್ಲಿಗೂ ಹೆಚ್ಚೆ ನೀವು ಹಾಗೆ ಒಬ್ಬರು ಹೋದ್ರೆ ದಿಬ್ಬಣ ಹೋದ ಹಾಗೆ. ಆದ್ರೂ ನೋಡುವವರ ಕಣ್ಣಿಗೆ ಹೇಳುವುದಿಲ್ಲವೇ? ಅವ್ರು ನೋಡಿ, ಹೌದು, ಅಣ್ಣ ತಮ್ಮ ಎಲ್ಲ ಒಟ್ಟಿಗೆ ಬಂದಿದ್ದಾರೆ. ಹೌದು, ನೀವು ಒಬ್ಬರೇ ಹೋಗ್ತೀರಂತ ಆದ್ರೆ ನಾಳೆ ಅವರೇ ಹೇಳ್ತಾರೆ ನಿಮ್ಮ ಅಣ್ಣ ತಮ್ಮನಿಗೆ ಇಬ್ಬರಿಗೂ ಸರಿ ಇಲ್ಲ ಅಂತ ಹೇಳಿ. ಸರಿ ಇಲ್ದ ನಿಮಗೆ ಅಲ್ಲ,
ಯಥಾರ್ಥಕ್ಕೆ ಆದ್ರೆ ವಿಷಯ ಹೌದಾದ್ರೂ ಸಹ ಅಣ್ಣ ತಮ್ಮನ ಇಬ್ಬರಿಗೂ ಸರಿ ಇಲ್ಲ ಹೌದು ಆದ್ರೂ ಸಹ ಒಳಗಿಂದೊಳಗೆ ನನಗೂ ನಿಮ್ಮೊಳ ಸರಿ ಇಲ್ಲ ಅಂತ ಅಷ್ಟು ಹೇಳಿ ಕೂಡಿ ಬಾರದೇ ಇದ್ರು ಅವ್ರಿಗೆ ಗೊತ್ತಾಗ ನೋಡೋರಿಗೆ ಗೊತ್ತಾಗಬಾರ್ದು. ಗೊತ್ತಾಗಬಾರ್ದು. ಆದ್ದರಿಂದ ಅವ್ರನ್ನ ಮಾನಿಸಬೇಕು ಅಂತಾದ್ರೆ ಹಾ. ಏಯ್, ಓ ಅವೆಲ್ಲ ಅವ ಅಂದ್ರೆ ಯಾರು? ಅವ ಅವ ಅದೇ ಇವ ಇವನು ಅವನೋದ ಹೌದಾ ಅಲ್ಲೋದ ಹಾಕವ್ರಿಗೆ ಮುಗಿತವ್ರ ಕತೆ ನಾಳೆ ಕೆಲಸಕ್ಕೆ ಹೋಗಿ ಬರೋದ ಎಂತದ ಅವನು ಅಲ್ಲ ಇವನು ಅಲ್ಲ ಮತ್ತೆ ನಮ್ಮ ಕರಿಯ ಓ ಕರೀನ ಕುಪ್ಪನ್ ತಮ್ಮ ಅಲ್ವಾ ಅವ ಗೂಡಂಗಡಿ ಬಾಗಲಕ್ಕೆ ಹೋಗಿ ಅವ ನಿಮ್ಗೆ ಎಷ್ಟು ಬೇಕಾದ್ರೆ ತೆಗೆದಿಟ್ಟು ಗೂಡಂಗಡಿ ಬಾಗಲಕ್ಕೆ ಹೋದ ಏನ್ ಕುಪ್ಪ ನಿನ್ ಚಿಕ್ಕಪ್ಪನ ಅಲ್ಲ ಕುಪ್ಪನ್ ತಮ್ಮ ಕರಿಯ ಹಾಗಲ್ವ ಹಾ. ನಮ್ಮ ಕೃಷ್ಣ ಕರಿಯ ಏನೋ ನಾನೇ ಕುಪ್ಪನ್ ನಿಮ್ಗಾಯ್ತಲ್ಲ ಮಾರ ಹೇಳ್ಬೇಕಂತ ಹೇಳಿದ್ದೆ ನನಗೆ ಗರ್ಭಿಣಿಯಲ್ಲಿ ಗೊತ್ತಾಗಿಲ್ಲ ಅವ ಎಲ್ಲಿ ಹೋದ ಅವ್ರ ಈಗ ಕೃಷ್ಣ ಒಬ್ಬ ಬಂದ್ರೆ ಬಂದ್ರೆ ಸಾಕು ಉಳಿದವರೆಲ್ಲ ಬರ್ತಾರೆ ಬರದೇ ಇದ್ರು ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಆದ್ರಿಂದ ಅವನೊಬ್ಬನ ಹುಡುಕಬೇಕಲ್ಲ ಎಲ್ಲೂ ಇಲ್ಲ. ಅವ್ರು ಹುಡ್ಕುದು ಎಲ್ಲೇ ಹುಡ್ಕುದು ಮಾರಾಯರೆ ಆ! ನಮ್ಗೂ ನಿಮ್ಗೂ ಆದ್ರೆ ಒಂದೇ ಮನೆ ಸಮಸ್ಯೆ ಇಲ್ಲ. ಹೌದೌದು. ಅವ್ರಿಗೆ ಒಂದ್ ಮನೆ ಅಲ್ಲ ಒಬ್ರಲ್ಲ ಹಾ. 16,000 ಎಷ್ಟು ಉಂಟಂತೆ. ಹೌದೌದು. ಎಲ್ಲಂತ ಹುಡ್ಕುದು ಆದ್ರೂ ಒಂದು ಎಮ್ಮೆ ಹೋದ್ರೆ ಎಲ್ಲಿ ಹೋಗ್ತದೆ? ಕೊಳಪೆ ಹೊಂಡಕ್ಕೆ ಅಲ್ವೇನೋ ಕೆಸರು ಹೊಂಡಕ್ಕೆ ಹೋಗುದಲ್ವೇ? ಹೌದು. ಕೃಷ್ಣ ಹೋದ್ರೆ ಎಲ್ಲಿ ಆದ್ರೂ ಹೆಣ್ಮಕ್ಳ ಮನೆಗೆ ಕರಿ ಇಲ್ಲೇ ಕರೀವ ಹಾ. ಓ ಕೃಷ್ಣಯ್ಯ! ಓ ಕೃಷ್ಣಯ್ಯ! ಓಯ್! ಏನು ಗೊತ್ತಿಲ್ಲ. ಅಣ್ಣ ಏನ್ ತೊಂದರೆ ಆಯ್ತಾ ನಾನು ಬಂದದ್ದು? ಏನ? ನೀವು ಬಂದು ಯಾರಿಗೂ ತೊಂದರೆ ಆಗುದಿಲ್ಲ. ಅಲ್ಲ ಮುಖದಲ್ಲಿ ಏನಾದ್ರೂ ಅಲ್ಲ ಏನ್ ನಿನ್ನ ಮುಖದಲ್ಲಿ ಏನಾಗ್ಲಿಕ್ಕಿಲ್ಲಪ್ಪ. ನಿಮ್ಮ ಮುಖದಲ್ಲಿ ಅಂತದ್ದು ಇಲ್ಲ. ಅವ್ರ ಮುಖ ನೋಡಿ ನನಗೆ ಏನು ಅಂತಲೇ ಅರ್ಥ ಆಗ್ಲಿಲ್ಲ. ನನಗೆ ಅರ್ಥ ಆಗಿಲ್ಲ, ನಿಮ್ಗೆ ಗೊತ್ತಾಗಿಲ್ಲ. ಕೇಳು ಶ್ರೀ ಕೃಷ್ಣ ಗೌರವೇಶ್ವರ ಶ್ರೀಧರನಾಥ ಕೇಳು ಶ್ರೀ ಕೃಷ್ಣ ಗೌರವೇಶ್ವರನ ಬಾಲಗೆ ಕನಕಾಂಗಿಯ ಕೊಡುವೆ ಇದಕ್ಕೋ ಬಾಲಗೆ ಕಾಲಗೆ ಬಾಲಗೆ ಕನಕಾಂಗಿಯ ಕೊಡುವೆ ಇದಕ್ಕೋ ಕೇಳು ಶ್ರೀ ಕೃಷ್ಣ ಕೇಳು ಶ್ರೀ ಕೃಷ್ಣ ಗೌರವೇಶ್ವರನ ಇವನಿಗೆ ಏನು ಅರ್ಥ ಆಗ್ಲಿಲ್ಲ. ನಾನು ಹೇಳ್ತೇನೆ ಮದುವೆ ಬಂತು ಮದುವೆ. ಕೇಳು ಕೇಳು ಶ್ರೀ ಕೃಷ್ಣ ಏಳು ಪುಳಿ ಕೃಷ್ಣ ನೀನು ಅಜ್ಜ ಬೆಳಗಾಯಿತು. ಉಳಿಕಿಷ್ಟು ನೀನು ಅಜ್ಜ. ಅದು ಬೆಳಗಿನ ಜಾವ ಕೇಳುತ್ತೆ. ಹಾಗಾಗಿ ಕೇಳು ಶ್ರೀಕೃಷ್ಣ ಶ್ರೀಕೃಷ್ಣ ನಮ್ಮದಲ್ಲಿ ಕರೆಯುವುದು ಉಂಟು. ಹ. ಏಳು ಪುಳಿ ಕೃಷ್ಣ ಬೆಳಗಾಯಿತು ಅಂತ. ಅದಲ್ವಾ? ಶ್ರೀಕೃಷ್ಣ ನಾನಿಷ್ಟು ನಗೆಯಾಡುವುದಕ್ಕೆ ಕಾರಣ ಹ. ಉಲ್ಲಾಸ ಭರಿತನಾಗಿರುವುದಕ್ಕೆ ಕಾರಣ ಏನು ಗೊತ್ತಾ? ಹ. ಮದುವೆ ಬಂತ ಮದುವೆ. ಮದುವೆ ಮದುವೆ ಅಣ್ಣ ನೀನು ಮತ್ತೊಂದು ಮದುವೆ ಆಗುದ ಈಗ? ಯಾರ ಇವರೀಗ ಹ. ಇನ್ನ ಮತ್ತೆ ಇನ್ನೆಂತ ಮದುವೆ ಇವರಿಗೆ? ಹ. ಇನ್ನು ಒಂದೇ ಮದುವೆ ಇವರಿಗೆ. ಹ. ನಮ್ಮ ಮಾವಿನ ಕೊಟ್ಟೆನಲ್ಲ ಅಲ್ಲ ಒಂದು ಮದುವೆ ಸಾಕು ಅವರಿಗೆ ಅಂತ, ಇನ್ನು ಬೇಡ ಅಂತ. ಅಣ್ಣನಿಗಲ್ವಾ? ಹಂಗಲ್ಲ ಮತ್ತೆ ನಿಮಗಂತ ನೀವು ಆಲೋಚನೆ ಮಾಡುದು ಬೇಡ. ಅಲ್ಲ ಅವನ ನಿಮಗೆ ನನಗೀಗ ಸತ್ಯಕ್ಕೂ ಬ್ಯಾಡಿತ್ತೋ ಏನು? ಅಯ್ಯೋ ಅದು ಹೇಳುವಲ್ಲಿ ಎಷ್ಟು ಬೇಸರ ಅಂದ್ರೆ ಬಹುಶಃ ಅವನ ಹೃದಯವೇ ಕಳಚಿ ಕೆಳಕ್ಕೆ ಬೀಳ್ತದೋ ಹೌದೌದು. ಅಷ್ಟು ನೋವಾಗುತ್ತದೆ. ಸತ್ಯಕ್ಕೆ ಬೇಡಿತ್ತು ಏನು ಎಷ್ಟು ಇದ್ರೂ ಇರ್ಲಿ ಅಂತ ಏನ್ ತೊಂದ್ರೆ ಇಲ್ಲ. ಮತ್ತೆ ಇರ್ಲಿ ಅಂತ ಹೇಳಲಿಕ್ಕಿಂತ ಆ ಮುಖಕ್ಕೆ ಬಿಡುವುದು ಹಾಗೆ ಅಲ್ವಾ?
ಕೆಲವರ ಮೂಗಿನ ಮೇಲೆ ಮಚ್ಚ ಇದ್ರೆ ಸಾಕಾಗುತ್ತದೆ. ಇವ್ರದಾಗಲಿ ಇಲ್ಲಿ ಎರಡು ಹೊಟ್ಟೆ ಅಣ್ಣನಿಗೂ ಅಲ್ಲ ನನಗೂ ಅಲ್ಲ, ನಿಮ್ಮಿಬ್ಬರಿಗೂ ಅಲ್ಲ. ನಂಗೆ ಬೇಡ, ಒಂದದ್ದೇ ಸಾಕು. ಅದನ್ನು ಸುಧಾರಿಸುವುದಲ್ಲೇ ಅವ ಕಷ್ಟಪಡ್ತಾ ಇದ್ದಾರೆ. ಅಷ್ಟೇ ಅಂತ ಹೇಳ್ರಿ ಮನ್ಮನೆ ಶಾಲೆ ಶುರು ಬೇರೆ ಯಾರಿಗ ಮದುವೆ ಅಲ್ಲ. ಮತ್ತೆ ನನ್ನ ಮಗನಾದಂತಹ ಕನಕಾಂಗಿಯನ್ನು ಕೌರವನ ಮಗಳಂತಹ ಲಕ್ಷಣ ಕೊಟ್ಟು ಮದುವೆ ಮಾಡುವುದು. ಹೆಚ್ಚು ಕಡಿಮೆ ಆಯ್ತಲ್ಲ, ಹೆಚ್ಚು ಕಡಿಮೆ ಆಯ್ತಲ್ಲ ಮಾರ. ಯಾರು ನನಗ? ಅಲ್ಲ ಈಗ ಅಲ್ಲ ನೀ ದೊಡ್ಡ ಜನ ಇರ್ಬೋದು, ನನಗೆ ಹೇಳುವಷ್ಟು ತಯಾರಾದ್ರೇನ? ಎಲ್ಲಪ್ಪ ದೊಡ್ಡವಲ್ಲ, ಮತ್ತದ ದೊಡ್ಡವಾದ್ರಲ್ಲಿ ಇರ್ತಿದ್ದ ನಾನು. ದೊಡ್ಡವಾದ್ರಲ್ಲಿ ಇರ್ತಿದ್ದ ಎಲ್ಲ ಯುವಕರತ್ತೆ. ಆ ಮಟ್ಟಿಗೆ ನಾನು, ಆ ಮಟ್ಟಿಗೆ ಇದ್ದು ಬೈಗಳು ದೊಡ್ಡವರು ನೀವೇ. ಸಣ್ಣ ಸಣ್ಣ ಕೆಲಸಕ್ಕೂ ದೊಡ್ಡವರು ಬೇಕೇ ಬೇಕು. ಅದಕ್ಕಾಗಿ ಇದನ್ನು ಸೇರಿಸಿಕೊಂಡದ್ದು. ಹಾಗಲ್ಲ ಒಡೆಯ, ಅದು ನೀವು ಹೇಳಿದ್ದೇನು? ಈಗ ನಿಮಗೆ ಮಗಳ ಮಗನ ಮಗಳು, ನೀವು ಅವನ ಮಗಳಿಗೆ ಅಂದ್ಬಿಟ್ರಲ್ಲ. ನನ್ನ ಮಗನಾದಂತಹ ಕನಕಾಂಗಿಯನ್ನು ಕೌರವನ ಮಗಳ ಅಂತ ಅಲ್ಲ ಹೇಳ್ಕೊಡುವುದಲ್ಲ, ನಿಮ್ಗೆ ಗಡ್ಬಿಡಿ, ನೀವು ತಪ್ಪುವುದಿಲ್ಲ. ಈಗ ಹೆಚ್ಚು ಕಡಿಮೆ ಆದ್ದು ಆದ್ರೂ ಏನು ಅವಸರ ಆಯ್ತು. ನಿಮ್ಮಗಳ ಕನಕಾಂಗಿಯನ್ನ ಕೌರವನದಂತ ಅವಲಕ್ಷಣೆ ಕೊಟ್ಟ, ಅವಲಕ್ಷಣಿಗೆ ಕೊಟ್ಟು ಮದುವೆ ನಿಮಗೆ ಅವಸರ ಆಯ್ತಾ ಇಲ್ವಾ? ಗಂಡು ಹೆಣ್ಣು ಅವರಿಬ್ಬರು ಹೌದಲ್ವಾ? ಹೌದಾ? ಆದ್ದರಿಂದ ಅವರಿಬ್ಬರಿಗೆ ಮದುವೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೇನೆ. ಅದಕ್ಕಾಗಿ ಮದುವೆ ಯಾವಾಗ? ಇದೀನೋ ಇರುಳೇನೋ ಐದು ಕೊಂಡಿದೆ ಕುರು ನೃಪನ ದಿಪ್ಪಣವು, ಕಾದುಕೊಂಡಿದೆ ಕುರು ನೃಪನ ದಿಪ್ಪಣವು, ಕುರು ನೃಪನ ದಿಪ್ಪಣವು ತಾವೈದು ವಿಪಿನದಲ್ಲಿ ಹಾದಿಯ ನೋಡುತ್ತ, ಐದು ವಿಪಿನದಲ್ಲಿ ಹಾದಿಯ ಮದುವೆಗೆ ಬಹಳ ದಿನ ಇಲ್ಲ. ಯಾವ 3 ತಿಂಗಳಿಲ್ಲ, 6 ತಿಂಗಳಿಲ್ಲ, 1 ವಾರ ಇಲ್ಲ, ಇವತ್ತೇ ಇವತ್ತು ಗೋಧಿ ಹುಳಿ ಗೋಧಿ ಹುಳಿ ಎಂತದ? ಹಾಗಲ್ಲ, ಗೋಧೂಳಿ ಮುಹೂರ್ತ. ಹಾಗಂದ್ರೆ ಏನಂತ ಗೊತ್ತಾಯ್ತು ನನಗೆ. ಅದು ಗೋಧಿ ಹುಳಿ ಮುಹೂರ್ತ. ಯಾವ ಮುಹೂರ್ತಕ್ಕೆ ಗೋಧಿ ಗೋಧೂಳಿ ಮುಹೂರ್ತ ಅಂತ ಕರೀತಾರೆ ಗೊತ್ತುಂಟಾ? ಮತ್ತೆ ಯಾವ ಬೆಳಿಗ್ಗೆ? ಬೆಳಿಗ್ಗೆ ಕೊಟ್ಟೆಯಿಂದ ಬೆಳಲ್ಪಟ್ಟಂತಹ ಹಸುಗಳು ಚೆನ್ನಾಗಿ ಹುಲ್ಲನ್ನು ಮೆಂದು ಹೊಟ್ಟೆ ತುಂಬಿಸಿಕೊಂಡು ಸಂಜೆಯ ಹೊತ್ತಿಗೆ ಕೊಟ್ಟಿಗೆಗೆ ಬರುವಾಗ ಅವುಗಳ ಕಾಲುಗಳ ಗೊರಸುಗಳಿಂದ ಹಾರಿದಂತಹ ಧೂಳು ನಭೋ ಮಂಡಲಕ್ಕೆ ಆಗ ಹೋಗುವ ಹೊತ್ತಿಗೆ ಗೋಧೂಳಿ ಲಗ್ನ. ಆ ಗೋಧೂಳಿ ಲಗ್ನದಲ್ಲಿ ಕನಕಾಂಗಿ ಹಾಗೂ ಲಕ್ಷಣ ಕುಮಾರನಿಗೆ ಮದುವೆಯನ್ನು ಹಾಗೆ ನಿರ್ಧಾರ ಮಾಡಿದ್ದೇವೆ. ಹೌದೌದು. ಹಾಗಾಗಿ
ತಡವ ಮಾಡದೆ ಬೇಗ ಮಾಡದೆ ಬೇಗ ಇಳಿದುಕೊಂಡವರನ್ನು ಬಿಡದೀಗ ಕರೆತಂದು ಇಳಿಸಬೇಕಯ್ಯ ಪದಿತರೆ ಹಾಸ್ಯವನ್ನು ಒಡನೆ ಹೋಗುವ ಏಳು ಮಗದಿಯ ಸೈದ ಅಣ್ಣ ಬಂದವರು ಕೌರವೇಶ್ವರರು ಹಾ. ಅವರಿಗೆ ಸರಿಯಾದಂತ ಉಪಚಾರ ಮಾಡಬೇಕು ಮಾಡುವ ಅಲ್ವೇ ಆದ್ದರಿಂದ ಅವರನ್ನು ಗೌರವಿಸಬೇಕು ಅಂತ ಆದ್ರೆ ಹೆಣ ಮಾಡು ಸರಿಯಲ್ಲ ಆದಷ್ಟು ಬೇಗ ನಾವು ತಿಪ್ಪಿಡಿ ಕುಡ್ಕೊಂಡು ಹೋಗ್ಬೇಕು ಹೋಗಿ. ಹೇಳಿ ಹೋಗುವ ಹೊಡೆದಿದ್ದಾನು. ಹಾ, ನನ್ನ ತಮ್ಮನಿಗಾದಂತ ಹುರುಪು ಸಂತೋಷ ಅಷ್ಟಿಷ್ಟಲ್ಲ ಹುಟ್ಟುವ ಚಂಡಿನ ಹಾಗೆ ಯಾವತ್ತೂ ರೆಸ್ಟ್ ಮಾಡುವುದಿಲ್ಲ ಅಲ್ವಾ ಅಪರೂಪ ಅಲ್ಲ ಹಾಗಾಗಿ ಜೋರು ಹಾ 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 ಸಂತೋಷ ಅದ್ದು ಅಪರೂಪಕ್ಕೆ ಅಂತ ಅದು ಹಾಗೆ ಹೌದು. ಅಮ್ಮ ಏನು ಚಿಂತೆ ಬಂದದಕ್ಕೆಲ್ಲ ಕುಣಿಯುವುದಲ್ಲ ಅಲ್ಲ ಅಲ್ಲ ಚಿಂತೆಯತೆ ಕಬ್ಬದು ಕುಡಿಬೇಕು ಏಯ್, ಯಾವುದಕ್ಕೆ ಕುಣಿಬೇಕು ಅಂತ ನನ್ನ ತಮ್ಮನಿಗೆ ಗೊತ್ತುಂಟು ಸಂತೋಷ ಆದಾಗ ಮಾತ್ರ ಹಾ ನಿಜವಾಗಿ ನೀನು ಹೇಳಿದ ಮಾತು ಹಾ. ಯಾರೂ ಸಂತೋಷ ಪಡಲೇಬೇಕು ಅಲ್ವಾ ಅಣ್ಣ ಹಾ. ನೀನು ಹೇಳಿದ ಮಾತನ್ನು ಕೇಳಿ ಹಾ. ಹೇಗಾಯ್ತು ಗೊತ್ತುಂಟಾ ಹೇಗಾಯ್ತು? ಹೇಳು 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 ಫಲ ಫಲ ಹೋಯ್ ಹಾ. ಹೋಯ್ ಫಲ. ಬರೀ ಬಲ ಬಾರಿಸ್ಬೇಡಿ ಎಂತ ಅರ್ಥ ಬರೀ ಬಲ ಬಾರಿಸಿದ್ರೆ ಪೋಕ ಪೋಕ ಆಗ್ತದೆ ಮತ್ತೆಂತ ಮಾಡ್ಬೇಕು ಎರಡೇ ಸೇರಿಸಿ ಬಾರಿಸ್ಬೇಕು ಎಂತ ಅರ್ಥ ತೌಡ್ ತಿಂತಾಂ ತೌಡ್ ತಿಂತಾಂ ತೌಡ್ ತಿಂತಾಂ ನೀ ತೌಡು ಬಾಕಿ ತಿಂತಾವಾಯ್ತಿದೆ ನೀ ತೌಡು ತಿನ್ನದೆ ಒಳ್ಳೇದು ನೀನು ಎತ್ತದ ಅದಲ್ವಾ ನಾನು ಹೇಳಿದ್ದು ಫಲ ಫಲ ಬೋಕ್ ಬಾಲುಂಟು ಓ ಫಲ ಫಲ ಫಲ್ ಹಾ ಅಂದ್ರೆ ಸಂತೋಷ ಹೊಗಳಿದ್ದು ಹೊಗಳಿದ್ದಪ್ಪ. ಯಾರನ್ನ ಹೇಗ ಬಳಿರೆ ಭಪ್ಪರೆ ಶಹಪ ಸಜರೆ ಮಜರೆ ಪುತ್ತರೆ ಪುತ್ತು ಮಜರೆ ಏ, ಅದೆಲ್ಲ ಹೊಗಳಿಕೆ ಮಾತಾ ಅಲ್ಲ ನಿಜವಾಗಿ ಹೋಗೋದು ಅದಕ್ಕೆಲ್ಲ ಅರ್ಥ ಉಂಟು ಅಂತಲ್ಲ ನಿಜವಾಗಿ ಎಷ್ಟು ಸಂತೋಷ ನೋಡಿ ನಿಮಗೆ ತಮ್ಮ ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ ಅಂತ ಅರ್ಥ ಉಂಟು ಇದಕ್ಕೆ ಏನ್ ನೀನ್ ನನಗೆ ಅರ್ಥ ಹಾಕೋದಿಲ್ಲ ನಿಮಗೆ ಅರ್ಥ ಹೇಳ್ಕೊಡುದಲ್ಲ ಗೊತ್ತಾಗ್ತದ? ಈ ಮಾತಿಗೆ ಅರ್ಥ ಉಂಟಾ ಅಂತ ಹಾ ಮಾತಿಗೆ ಯಾರನ್ನ ಯಾರು ಹೊಗಳುದಂತಿಲ್ಲ ಒಡೆಯ ತಂದೆ ಆದವ ಮಗನ್ನ ಹೊಗಳಬೇಕು ಗುರು ಆದವ ಶಿಷ್ಯನ್ ಹೊಗಳಬೇಕು ಅಣ್ಣ ತಮ್ಮನ್ನು ಹೊಗಳಬೇಕು ತಮ್ಮನೇ ಅಣ್ಣನ ಹೊಗಳತ್ತ ಅಂದ್ರೆ ಇದು ಹೊಗಳದ್ದಲ್ಲ ಏನು? ಇದು ಒಳಪೆಟ್ಟು ಅಂತ ಲೆಕ್ಕ ಏನೋ ನಂಜಿನ ಮಾತುಂಟು ನಂಜೆ ನಂಜೆ ಸರಿ ಕೇಳಿ ನಮ್ಮ ಹತ್ರ ಅಲ್ಲ ಇವನ್ ನಂಜಿ ನಡೀತದೆ ನೀವು ನಂಜಿನ ಅಣ್ಣ ಏನು ಏನು ಅಣ್ಣ ನನ್ನ ಮಾತು ಬಹುತೇಕ ಅರ್ಥ ಆಗ್ಲಿಲ್ವೇನು ಅಲ್ಲ ಇಲ್ಲ ಅರ್ಧಕ್ಕೆ ನಿಲ್ಲಿಸಿಬಿಟ್ಟೆನ ಹಾ ಪೂರ್ತಿ ಹೇಳಿ ಫಲ ಬಲ ಬಲು ಸಂತೋಷವಾಯಿತು ಹಾ ಏನ ಹೇಳಲಿ ಎನ್ನಣ್ಣ ಏನಾದ್ರೂ ಹೇಳುವ ಇವ್ರ ತಮ್ಮ ಅದಲ್ವಾ ಫಲ ಫಲ ಅಂತ ಹೇಳುವಾಗ ಶ್ರುತಿ ಏರಿಸಿದ್ದ ಏನ ಹೇಳಲಿ ಎನ್ನಣ್ಣ ಯಾಕೆ ಇಳಿಸಿದ ಅದೇ ಸಮಸ್ಯೆ ಏನು ಸ್ವರ ತೊಂದ್ರಿ ಅದಲ್ಲ ಅದಲ್ಲ ಮುಂದೆ ವಾಕ್ಯ ಉಂಟಲ್ಲ ಒಂದು ಉಂಟಾ ಹೌದೌದು. ಕುಲಾಲ ಭವನವ ಕುಲಜರು ಪೊಕ್ಕರೆ ಕೊಕ್ಕರೆ ಕೊಕ್ಕರೆ ಅಲ್ಲ ಪೊಕ್ಕರೆ ಕೊಕ್ಕರೆ ಬಳಸುವುದಂತೈ ತಾರ್ಕಣ್ಯ ಏನು ಸಾಹಿತ್ಯ ಏನ್ ಸಾಹಿತ್ಯ ಏನ್ ಸಾಹಿತ್ಯ ಏನು ಸಾಹಿತ್ಯ ಏನು ಸಾಹಿತ್ಯ ಅಂತದ ಹೀಗೆ ಆದ್ರೆ ಅನ್ನ ನೀರಿಲ್ಲದೆ ಸಾಹಿತ್ಯ ಅದೆಲ್ಲ ನಿನಗೆ ಅರ್ಥ ಆಯ್ತಾ ನಂಗೆ ಸಾಯಲಿ ಹಾ ನಿಮಗೆ ಗೊತ್ತಾಯ್ತಾ ನನಗೂ ಅರ್ಥ ಆಗ್ಲಿಲ್ಲ ಅದು ಗುಟ್ಟು ಬಿಟ್ಕೊಡ್ಬಾರ್ದು ಅರ್ಥ ಆಗದೆ ಇದ್ರು ಆಗ್ಲಿಲ್ಲ ಅಂತ ಉಳಿದವ್ರು ಗೊತ್ತಾಗ್ಬಾರ್ದು ಅದು ನಾವು ಉಳಿಸ್ಕೊಂಡಿದ್ರೆ ಅದು ಒಂದೇ ಹಾ ಏನು ಈಗ ನಮಗೆ ಅರ್ಥ ಆಯ್ತಿಲ್ಲ ಪ್ರಶ್ನೆ ಬೇರೆ ನಮಗೆ ಅರ್ಥ ಆಗ್ತದೆ ಇವ್ರಿಗೆಲ್ಲವೂ ಅರ್ಥ ಆಗ್ತದೆ ಅರ್ಥ ನಮ್ಗೆ ಹೇಳ್ಕೊಡ್ತಾರೆ ಗೊತ್ತುಂಟ ಅವರು ಒಂದು ವೇಳೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಮದುವೆ ಓದ್ತಾ ಇರ್ತಾರೆ ಇವರೊಬ್ಬರೇ ಅಷ್ಟು ಗಟ್ಟಿ ನಿನ್ಗೆ ಅದೆಲ್ಲ ಅಧಿಕ ಪ್ರಸಂಗ ಬೇಡ ನಿನ್ನಲ್ಲಿ ಹೇಳಿದ್ನ ಇದು ಹೆಚ್ಚು ಹೇಳ್ಬೇಕಲ್ಲ ಮತ್ತೆ. ಒಳ್ಳೊಳ್ಳೆ ಪುಸ್ತಕದ ಒಂದೊಂದು ಹಾಳೆ ಹಾ. ನಿತ್ಯವೂ ಓದುವರೆ ಮೀಸಲಿಡಿ ವೇಳೆ ಹಾ. ಉಳಿದಕ್ಕೆಲ್ಲ ಸಮಯ ಸಿಗ್ತದೆ ನಿನಗೆ ಓದ್ಲಿಕ್ಕೆ ಆಗುದಿಲ್ವಾ ಸಿಗುದಿಲ್ಲ ಅಲ್ವಾ ಹೇಳ ನಾನು ಓದ್ತಿದ್ದೆ ಹಾ. ಓದ್ಲಿಕ್ಕೆ ಬರುವುದಿಲ್ಲ ಹಾಗೆ ಓದುದಿಲ್ಲ ನಾನು ರಗಳೇ ಇಲ್ಲ ಬಿಡು ಈಗ ಅರ್ಥ ನಮ್ಗೆ ಗೊತ್ತಾಗಿದೆ ಹಾ. ಅದು ಸಾಹಿತ್ಯ ಹೇಳಿದ್ರು ನೀವು ಅಲ್ವಾ ಹೌದು. ನಿಮ್ಗೆ ಅಷ್ಟು ಅರ್ಥ ಏನು ಗೊತ್ತುಂಟು ಹೇಳಿ ನೋಡುವ ಓ ಹಾಗೆ ಹೌದು. ಅಣ್ಣ ನೀನು ಹೇಳಿದ ಮಾತುಗಳನ್ನ ಕೇಳಿ ಸಂತೋಷ ಆಯ್ತು ಹಾ. ಕೇವಲ ನಾನು ಅಂತಲ್ಲ ಹಾ. ಯಾರೂ ಸಂತೋಷ ಪಡುವುದೇ ಒಂದು ಉದಾಹರಣೆಯನ್ನ ಕೊಡ್ತೇನೆ ಕುಲಾಲರು ಹಾ ಅಂದ್ರೆ ಕುಂಬಾರರು ಅಂತ ಹೇಳ್ತಾರೆ ಕುಲಾರರು ಅಂತ ಹೇಳ್ತಾರೆ ಹೌದಾ ಅಂತಹ ಕುಲಾಲರ ಭವನವನ್ನ ಕುಲವಂತನಾದವ ನೀತಿವಂತನಾದವ ಸಮಾಜದಲ್ಲಿ ಸ್ಥಾನಮಾನ ಉಳ್ಳವನೊಬ್ಬ ಹೊಕ್ಕಿ ಅವರ ಸಂಬಂಧವನ್ನ ಬೆಳೆಸಿದ ಅಂತಾದ್ರೆ ಏನಾಗ್ತದೆ ಅವನ ಪರಿಸ್ಥಿತಿ ಅವರು ಹುಟ್ಟು ಕುಂಬಾರ ಆಗ್ತಾರೆ
ಅಲ್ವಾ? ಅಷ್ಟೇ ಕೇಳಬೇಡ, ಇಲ್ಲಿ ಯಾರು ಈಗ ಕುಲವಂತರು? ಈಗ ಯಾರು ಕುಲವಂತರು, ಯಾರು ಕುಂಬಾರರು, ಅವ್ರ ಮನೆ ಹೊಕ್ಕದವ್ರು ಯಾರು, ಸಂಬಂಧ ಮಾಡಿದವ್ರು ಯಾರು, ಅದೆಲ್ಲ ಬೇಕು ನಮ್ಗೆ. ಉದಾಹರಣೆ ಸುಮ್ನೆ ಕೊಡ್ಲಿಲ್ಲ. ಅದು ನೀವು ಕೊಡುದಿಲ್ಲ, ನಂಗೆ ಗೊತ್ತುಂಟು. ಹೌದಾ? ಹಾ. ಕುಲಾಲರು ಅಂದ್ರೆ ಯಾರು? ಯಾರು? ನಮ್ಮ ಅಣ್ಣ. ಅಲ್ಲ, ಇವ್ರ ಕುಲಾಲ್ರಲ್ಲ, ಇವ್ರ ಕುಲಾಲ್ರಲ್ಲ. ಆಗಲಿಕ್ಕೆ ಹೊರಟಿದ್ದಾನೆ ಅಂತ ಹೇಳಿದ್ದು. ಆಗ್ಲಿಕ್ಕೆ ಹೊರಟದ್ದ? ಆಗ್ತಾನೆ. ಕುಲಾಲರಂತಿರುವ ಹಾ. ಕೌರವನ ಮನೆಯ ಸಂಬಂಧವನ್ನ ಬೆಳೆಸುವ ಮೂಲಕವಾಗಿ ಕುಲಜನಾಗಿರುವ ನನ್ನ ಅಣ್ಣ ಕುಂಬಾರವಾಗುವುದಕ್ಕೂ ಹೊರಟಿದ್ದಾನೆ ಅಂತ ಹೇಳಿದ್ದು. ಇವ ನಮಗೇನು ಅರ್ಥ ಆಗುದಿಲ್ಲ, ತಿರುಗಿಸಿ ಎಂತ ಕತೆ ಹೆಚ್ಚಿಗೆ ಮಾರ ಸಂತೆ ಮುಗಿತಲ್ಲ ನಿನ್ನೆ ನಾ ಹೋಗ್ಲಿಕ್ಕಿತ್ತು ಮಡಿಕೆ ಮಾರ್ಲಿಕ್ಕ ಇನ್ನು ತಲೆ ಎಷ್ಟ ಅಬದ್ಧವಾದ ಮಾತಾಡಬೇಡ. ಅವರಿಗೆ ಅರ್ಥ ಆಗುವುದು ಅಂತ ಹೇಳಬೇಡ ನೀವು. ಹೋಯ್ ಇವತ್ತು ಹೇಳಿದ್ ನಾಳೆ ಅರ್ಥ ಆಗ್ತದೆ ಅವ್ರಿಗೆ. ನೀನು ಅಪ್ಪಳಿಗೆ ಅರ್ಥ ಆಗುದು. ನಾಳೆಗೆ ಯೋಚನೆ ಮಾಡಿ ಬರುವ ನೀನು ಗಡಿಬಿಡಿ ಅವಸರ ಹಾಗಾಗುತ್ತದೆ. ಏನೋ ನೀನು ಹೇಳುವುದು? ಇಲ್ಲ, ತಪ್ಪಾಯ್ತಾ? ಮತ್ತೆ ನೀವು ಅವಾಗ ಎಂತ ಹೇಳ್ರಿ, ಒಂದೇ ಮಾತು ಬೇಗ ಹೇಳ್ತೆ ಅಂದ್ರಿ. ಹೌದು. ನಂಗೆ ಗೊತ್ತು ನೀವು ಬೇಗ ಹೇಳುದಿಲ್ಲ ಅಂತ ಹೇಳಿ. ಇಲ್ಲ. ನೀವು ಹೀಗಂದ್ರೆ ಎಳಲಿಕ್ಕೆ ಶುರು ಮಾಡಿದ್ರೆ ಗೊತ್ತಾಗ್ತದೆ. ಎಲ್ಲವುದನ್ನು ಬಿಡಿಸಿ ಬಿಡಿಸಿ ಹೇಳು. ಬೇರೆ ಹೇಳು. ಇದೇ ಹೇಳುದಿಲ್ಲ, ಬೇರೆ ಹೇಳು. ಹಾ ಅಣ್ಣ, ಮನೆಯಂಗಳದಲ್ಲಿ ಕಲ್ಪತರು ಇರೆ ಹೀರೆ ವನದೊಳಗನ ಗಿಡಗಳ ಬಯಸಿ ತನು ಬಳಲಿಕೆಯಲ್ಲಿ ನೀರೆರೆ ಇವರೇ ಘನ ಪರಾಕ್ರಮಿಗಳು ಪಂಥದಲ್ಲಿ. ಸಾಹಿತ್ಯ ಅಭ್ಯಾಸ ಮಾಡು ಅಂತ ಹೇಳಿದ್ದು ಅದಕ್ಕೆ ನಿನಗೆ. ಎಂತದಿಲ್ಲ ಮರ ಬಹುಮಾನ ಕೊಟ್ಟಿದ್ದಾರೆ ನಿನಗೆ. ಎಂತ ಸಾಹಿತ್ಯ ಮರ ಬಹುಮಾನ ಕೊಟ್ಟದ್ದು ಎಂತದಿಲ್ಲ ಮರ. ನಿನ್ನ ಜೀವಮಾನದಲ್ಲಿ ಯಾರಿಗಾದ್ರೂ ಕೊಟ್ಟದ್ದುಂಟಾ? ಯಾರ? ಪ್ರತಿ ವರ್ಷ ಕಟ್ಟುಕಟ್ಲೆ ನಿನ್ನದು ಉಂಟು ಬಿಟ್ರೆ ಕೊಟ್ಟದುಂಟ? ಕಟ್ಟುಕಟ್ಲೆ ಇದ್ರು ಪ್ರಾಮಾಣಿಕವಾಗಿ ಮಾಡ್ತಾ ಬಿಟ್ರೆ ಯಾರಿಗೂ ಮೋಸ ಮಾಡಿ ಮಾಡುದು. ಆ ಮಟ್ಟಿಗೆ ಅವ್ರು ಕೊಡುವವರಿಗೂ ಒಂದು ವಿಶ್ವಾಸ ಉಂಟು. ಹೌದು, ಏನೋ ಹೊಟ್ಟೆಪಾಡಿ ಮಾಡ್ತಾ ಇದ್ದ ಅವನಿಗೆ ಕೊಟ್ರೆ ಕೊಟ್ಟದಕ್ಕಿಂತ ಹೆಚ್ಚು ಲಾಭ ಆಗ್ತದೆ ಬಿಟ್ರೆ ನಷ್ಟ ಆಗುದಿಲ್ಲ ಅಂತ ಅವ್ರಿಗೆ ಗೊತ್ತುಂಟು ಅಲ್ವಾ? ಕೊಟ್ಟದ್ದು ತನಗೆ ಅಂತ ಅವ್ರಿಗೆ ಗೊತ್ತುಂಟು. ಮತ್ತೊಂದು ನಾನು ನೋಡಿ ತಕೊಂಡ್ರು ಅವ್ರಿಗೆ ಗೊತ್ತುಂಟು. ಪಾಪ ಹೆಚ್ಚು ಉಳಿಸ್ಕೊಳ್ಳೋದು ಅಲ್ಲಿಂದಲೇ ಮಾಡ್ಕೊಳ್ತಾ ಬಿಟ್ರೆ ಹೆಚ್ಚು ಉಳಿತು ಅಲ್ವಾ? ಇದಲ್ಲ ಈಗ ಹೇಳ್ತಿರಲ್ಲ ನೀವು. ಇದು ಅರ್ಥ ಆಗ್ಲಿಲ್ಲ. ಅರ್ಥ ಆಗಿದೆ. ನಮ್ಗೆ ಅರ್ಥ ಆಗಿದೆ. ನಮ್ಮಿಬ್ರೀಗ ನಾಳೆ ತಾಳು ಬದಲಿದ್ರೆ ಹೇಳಿದ ಅಣ್ಣ, ಮನೆಯಂಗಳದಲ್ಲಿಯೇ ಕೇಳಿದ್ದನ್ನ ಕೊಡುವಂತಹ ಕಲ್ಪವೃಕ್ಷ ಇರುವಾಗ ಅಂದ್ರೆ ತೆಂಗಿನ ಮರ. ತೆಂಗಿನ ಮರ ಅದು ಯಾರಿಗೂ ಗೊತ್ತಿಲ್ಲ. ಸಂತಿ ಅದ ಹೇಳಿ ಹೇಳಿ. ಅಲ್ಲ ನಿನಗೆ ಹೇಗೆ ಗೊತ್ತುಂಟಪ್ಪ ಈಗ? ಅಲ್ಲಿ ಹೇಳ್ರಲ್ಲ ಅವರು. ನಿನಗೆ ಮತ್ತೆ ವಿಶೇಷ ಗೊತ್ತುಂಟು ನೋಡ. ಅಂತಹ ಕಲ್ಪವೃಕ್ಷ ಇರುವಾಗ ಕಾಡಿನಲ್ಲಿ ಕಾಸತ್ತಿನ ಮರ ಅಂತ ಇರ್ತದೆ. ಕಾಸಿನ ಮರ ಅಂತ ಹೇಳ್ತಾರೆ. ಹೌದಾ? ಅದಕ್ಕೆ ಅಲ್ಲಿ ಹೋಗಿ ಕಟ್ಟೆಯನ್ನು ಕಟ್ಟಿ, ಅದು ಹಸಿ ಮರ ಅಲ್ಲ, ಹಸಿ ಮರ ಅಲ್ಲ, ಒಣಗಿದ ಮರ, ಗೊಬ್ಬರವನ್ನು ಹಾಕಿ ನೀರನ್ನ ಹಾಕಿ ಬೆಳೆಸುವಂತಹ ಪ್ರಯತ್ನವನ್ನು ಮಾಡುವವರಿಗೆ ಏನಂತ ಹೇಳುದು? ನಿಮ್ ಲೆಕ್ಕ ಏನಂತ ಹೇಳ್ತಾರೆ? ಇದು ಅಡು ಹುಚ್ಚ ಅಂತ ಹೇಳ್ತಾರೆ. ಏನ್ ಮಾತಾಡ್ತೀರಿ ನೀವು? ಏನು ಸಾಹಿತ್ಯ ಜ್ಞಾನ ಇಲ್ಲ ನಿಮ್ಗೆ. ಯಾಕೆ? ಏನಾಯ್ತಾ? ನಿಮ್ ಲೆಕ್ಕ ಅವ್ರು ಹುಚ್ಚರ? ಯಾರು? ಒಣಗಿದ್ದ ಕಾಸರ್ಕ ಮರವನ್ನು ಬೇಕು ಅಂತೇಳಿ ನೀರು ಹಾಕ್ತಾರೆ ಅಂತ ಆದ್ರೆ ಅವು ಆಗ ಬುದ್ಧಿವಂತ ಅಂತ ಲೆಕ್ಕ. ಯಾಕೆ? ಮುಂದೆ ಹುಚ್ಚಿ ಹಿಡಿದ್ರೆ ಬೇಕು ಅಂತೇಳಿ ಆಗ ನೀರು ಹಾಕುದವ. ಜೋರ್ ಹುಚ್ಚಿ ಹಿಡಿದ್ರೆ 2 ಕೋಳ ಮಾಡಿ ಸಿಕ್ಸ್ಕೊಂಡ್ರೆ ಹುಚ್ಚು ಕಡಿಮೆ ಆಗ್ತದೆ ಅವನಿಗೆ ಗೊತ್ತುಂಟು. ಅದಕ್ಕೆ ಅವ್ರು ಬುಡದಲ್ಲಿ ನೀರು ಹಾಕೋದು. ನನ್ನ ನೋಡಿ ಬಿಡಲ್ಲ, ಆಚೆ ನೋಡಿ ನೀವು. ನಾನು ಅಪ್ಪರಲ್ಲಿ ಹೇಳಿದ್ದೆ ಒಂದು ಮಾಡಿಸಿಡು ಮುಂದೆ ಬೇಕಾಗ್ತದೆ ಅಂತ ಹೇಳಿದ್ದೆ. ಅಲ್ಲಿ ಅಪ್ಪನೇ ಹೇಳಿದ್ರು ಮಾಡಿಸಿ ಕೊಡುತ್ತೆ ಅಂತ ಹೇಳಿದ್ರು. ಹೌದಾ? ಯಾರಿಗಂತ ಹೇಳಿದ್ರು. ಇಲ್ಲಿ ಈಗ ಕಲ್ಪವೃಕ್ಷ ಯಾರು? ಕಾಸರಕನ ಮರ ಯಾರು? ನೀರು ಹಾಕುದು ಯಾರು? ನಾನು ಹೇಳ್ತೇನೆ. ಅಂಗೈಯಲ್ಲಿ ಆ ಮನೆ ಅಂಗಳದಲ್ಲಿ ಆಟವಾಡುತ್ತಿರುವ ಕಲ್ಪವೃಕ್ಷದಂತಿರುವ ಅಭಿಮನ್ಯು ಇರುವಾಗ ಹೋಗಿ ಹೋಗಿ ಆ ಕಾಸರಕನ ಮರದಂತಿರುವಂತಹ ಅವಲಕ್ಷಣನಿಗೆ ನಿನ್ನ ಮಗಳಾದ ಕನಕ್ಯಾಂಗಿಯನ್ನ ಕೊಡ್ತೀಯ ಅಂತ ಆದ್ರೆ ನಿನ್ನಂತ ದೊಡ್ಡ ಹುಚ್ಚ ಮತ್ತೊಬ್ರು ಇದ್ದಾರೆ. ಅವಳು ನನ್ನ ಮಗಳು. ಎಂತ ಮಾತಾಡ್ತೀರಿ ಮರ, ಇವ್ರು ನೀವು ಹುಚ್ಚ ಅಂತ ಹೇಳುದ ಮರ. ಏನು ಹೇಳುದ? ಅರ್ಥ ಉಂಟಾಯ್ತು ಮಾತಿಗೆ. ಯಾಕೆ? ಏನಾಯ್ತು? ನೋಡೋ, ನಾ ಕೆಲವು ಸಲ ಸರಿ ಇರುವುದಿಲ್ಲ. ಅಲ್ಲ ನಂಗೆ ಇವತ್ತಲ್ಲ, ನನ್ನ ಮಗಳು. ಹೌದಪ್ಪ, ಲಕ್ಷಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅವ್ರಿಗಲ್ಲ, ಕಲ್ಲು ಕಟ್ಟಿ ಬಾವಿ ಹಾಕಿ ನಿಮಗೆ ನಷ್ಟ. ನಿನ್ನ ಮಗಳಲ್ವಲ್ಲ? ಅಲ್ಲ ವಿಷಯ ಅಪ್ಪರ ಹೊಣೆಗಾರ ಅದು. ನಿನ್ನನ್ನು ಕೇಳಿ ಮದುವೆ ಮಾಡಿಕೊಡ್ಬೇಕಾದ ಅಗತ್ಯ ಏನೂ ಇಲ್ಲ, ಗೊತ್ತಾಯ್ತಾ? ಮತ್ತೆ ಮತ್ತೆ ಇಂಥದ್ದೇ ಮಾತಾಡಿದ್ರೆ ಅಲ್ಲ, ಇಲ್ಲೇ ಇನ್ನು ಹೇಳುದೇ ಅದೆಲ್ಲ ಅಲ್ಲ. ಅದೆಲ್ಲ ಬೇಡ. ಈಗ ನೀನು ಬರ್ತೀಯಾ? ಮದುವೆ ಬರ್ತೀರಲ್ಲ ಹೇಳಷ್ಟೇ. ಮದುವೆ ಬರ್ತೀಯಾ? ನಾನ ಅಣ್ಣ ಅಲ್ಲ, ಮದುವೆಗೆ ಬರ್ಬೋದಿತ್ತು. ಅಜ್ಜ ಅಜ್ಜಿ ಬರ್ತಾರ? ಅಜ್ಜ ಅಜ್ಜಿ ಬರ್ತಾರ, ನೀನ್ ಬರ್ತೀಯ ಹೇಳು. ಬರ್ತಾರ? ಅಪ್ಪ
ಹೇಳುವ ಮಾರ ಬರ್ತಾರೆ ಬರೀ ಇವ್ರ ಮಗಳು ಮದುವೆ ಬರ್ತಾರೆ ಮಾರ. ತಂಗಿ ಸುಭದ್ರ ಬರ್ತಾಳೋ? ಅಯ್ಯೋ ಸುಭದ್ರ ಬಂದೇ ಬರ್ತಾಳೆ. ಇದು ನನ್ನ ಹೆಂಡತಿಯರೆಲ್ಲರೂ ಬರ್ತಾರ? ನೋಡಿ ಅವ್ರು ಬರ್ತಾರ ಇವ್ರು ಬರ್ತಾರ ಅಂತ ಹೇಳೋದು ಬೇಡ. ನಾವು ಪತ್ರದಲ್ಲಿ ಹಾಗೆ ಬರೆದಿದ್ದೇವೆ. ಸಕ್ಕಟ್ಟು ಕೊಟ್ಟ ಸಕ್ಕಟ್ಟು ಕೊಟ್ಟ ಸಕ್ಕಟ್ಟು ಕೊಟ್ಟ ಅಲ್ಲಿಗೂ ಹೋಗಿದ್ಯಾ ಸಕ್ಕಟ್ಟು ಕೊಟ್ಟ ಸಕುಟುಂಬ ಸಪರಿವಾರ ಸಮೇತ ನೀವೆಲ್ಲ ಬನ್ನಿ ಎನ್ನುವ ಹಾಗೆ ಹೇಳಿದ್ದೇವೆ. ಈಗ ನೀನು ಬರ್ತೇ ಬರುದಿಲ್ವಾ? ಅಲ್ಲ, ಅವರೆಲ್ಲ ಬಂದ್ರೆ ನೋಡ್ತೇನೆ, ಇಲ್ಲದೇ ಇದ್ರೆ ಹಣ ಏನು ಏನು ನಾನ್ ಬರುದಿಲ್ವಾ? ನಿನ್ನ ಅಗತ್ಯ ಇಲ್ಲ. ನಾನ್ ಬರುದಿಲ್ಲ. ಹೋಗಿ ಹೋಗಿ ಅಲ್ಲ ಇವನ ಅಗತ್ಯ ಉಂಟು. ಹೋಗಿ ಹೋಗಿ ನಾನ್ ಬರುದಿಲ್ಲ. ಹೋಗಿ 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 ಅಮಟೆಕಾಯಿ ಇಲ್ಲದೆ ಇದ್ರೆ ಹೌದಲ್ಲ ನಿಲ್ತದ ಕುಂಬಳಕಾಯಿ ಏನು ಬರಬರಮ್ಮುವ ಇವನ ಅಗತ್ಯ ಉಂಟಾ? ಅಗತ್ಯ ಉಂಟಾ? ಒಂದು ನೀನು ಒಂದು ನೀವು ಇದ್ರೆ ಸಾಕು. ಆದ್ರೂ ಒಂದು ಒಡೆಯ ಹಾ. ಒಂದು ಮಾತೇಳಿ ಹೋದ್ರು ಅವ್ರು. ಏನು? ಅಪ್ಪ ಅಮ್ಮ ಬರ್ತಾರ, ಅಜ್ಜ ಅಜ್ಜಿ ಬರ್ತಾರ, ಹೌದೌದೌದು. ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತೇವೆ. ಹೌದು. ಇದಕ್ಕೆ ಅರ್ಥ ಏನು? ಅವ್ರು ಬರ್ಬೇಕಾ ಬೇಡವೋ? ಅಪ್ಪ ಅಮ್ಮನ ಮಾತು ಕೇಳಿದ್ರೆ ಕೇಳಿ ಹೇಳ್ಬೇಕಾ? ಬೇಗ ಬೇಗ ಹೇಳ್ಬೇಕಾ? ಕೇಳಿ ನೀವು ಹೇಳ್ದಕ್ಕೆ ಕೇಳ್ತೆ. ಓ ಯಜಮಾನ್ರ, ಇದ ನಿಮ್ಮ ಮಗ ಬಲರಾಮನವರು ಇದ್ರಲ್ಲ, ಅಲ್ಲ ಇದ್ದಾರೆ. ಅವ್ರ ಮಗಳಿಗೆ ಮದುವೆ ನಿಶ್ಚಯ ಮಾಡಿದ್ದೇವೆ, ನೀವು ಹನ್ನೆರಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಕಿಟ್ಟ? ಹಳದ ಕಿಟ್ಟ ಹೇಳಿದ್ದೇವೆ. ಇಲ್ಲಿದ್ರೆ ಅಷ್ಟು ಪ್ರೀತಿಯಿಂದ ಹೇಳ್ತೇನೆ. ಅವ್ ಕುಷ್ಟು ಬತ್ತ, ಇವ್ ಸೀಲ್ ಬತ್ತ, ಅವ್ರ ಮಮ್ಮಗ್ ಬತ್ತ, ನಾವು ಅವಸರದಲ್ಲಿದ್ದೇವೆ. ಇವಳು ಮಾಯಿ ಬತ್ತಾಳ, ಇವಳು ಎಂತ ಗಪ್ಪಾಡ ಬರ್ಬೇಕು ಬಿಟ್ಟು ಆಚೆ ಬರೀ ಅವಳು ಬತ್ತ, ಇವ್ ಎಂತ ಹಳೆಯವರು ಹಾಗೆ ಸರ್ಕಾರಗಳು 60 ಆದ್ಮೇಲೆ ಹಾಗೆ. ಹೌದಪ್ಪ, ಮಕ್ಕಳ ಹಾಗೆ ಮಾಡುವುದು. ನಿಮ್ಗೆ ಅರ್ವತ್ತ ಇಲ್ಲ. ಈಗ ಈಗ ಬರಬೇಕಾದವರು ಒಂದು ಕೆಲಸ ಮಾಡುವ, ಇದು ಕಲಶ ಕನ್ನಡಿ ಬೇಕಾ ಬೇಡ? ಅದು ಅಗತ್ಯ ಅಲ್ವಾ? ಕಲಶ ಕನ್ನಡಿ ಹೆಣ್ಮಕ್ಳೇ ಬೇಕು, ಹೆಂಗಸರೇ ಬೇಕು. ಈಗ ಎಂತ ಮಾಡು ಮಾರ, ನೋಡು ನಮ್ಮನೆಗೆ ಹೋಗಿ ಬರುವ ಅಂದ್ರೆ ಏನು ತೊಂದ್ರೆ ಅವಳು ಇಲ್ಲ, ಮನೇಲಿ ಇಲ್ಲ, ಅವಳು ಗೌರ್ಮನೇಲಿ ಯಾಕೆ ನಾನು ಇರೋದು ಅದಕ್ಕೆಲ್ಲ ಇದ್ದವಳು. ಅಲ್ಲೇ ಬಿಡಾರ ಮಾಡಿದ್ದೆ ಅಂತ ಆಯ್ತು. ಆಗ್ಲಿ ನೀ ಯೋಗ ಬರ್ಲಿಕ್ಕಿಲ್ಲ. ಈಗ ಅವ್ರು ಯಾಕೆ ಕೃಷ್ಣ ಪತ್ನಿಯರು ಎಚ್ಚರ ಇದ್ದಾರೆ. ಹೌದು, ಅವ್ರು ಕರೆಯುವ. ಕಾಗಿಂಡಿ ಕಲ್ಲು ಹೊಡೆದಾಗಾಯ್ತು ಬರ ಕ್ಯಾ 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 ಒಂದ್ ಹೇಳಿಲ್ಲ. ಇದು ನಿಮ್ಮ ಬಲರಾಮ ಮಾವಿಲ್ವಾ? ಹೌದಾ? ಎಲ್ಲ ಅವ್ರ ಎಲ್ಲ ಅದೇ ಸಮಸ್ಯೆ. ಹೇಳೋಣ ವರ್ತನೆ ಹೇಳ್ಕೊಟ್ಟು ನಾನು. ನೀನು ಯಾರೋ ನಿಮ್ಮನೆಗೆ ಹೋಗುವ ದಾರಿಯಲ್ಲಿ ಇದ್ದವ್ರ ಮನೆ ಮಾತಾಡ್ಸಿದೆ. ಇಲ್ಲ ಹಾ ಇದು ಬೀದಿ ಬಂದಿದೆ. ಹಾ ರಾಜ್ಕುಮಾರ ಅಯ್ಯೋ ನಾಚಿಕೆ ಹೇಳೋದು ಬೇಡ. ಇದ್ದೆ ಹಾಗೆ ನೀನು ಬಾವ ಮಗಳಿಗೆ ಮದುವೆ ನೀವೆಲ್ಲ ಬರ್ಬೇಕಂತೆ. ಕಲಸಕ್ಕೆ ನೋಡಿ ಎಷ್ಟು ಜನ ಇದ್ರು ಅಂತ? ಎಷ್ಟು ಜನ ಇದ್ರು? ಬರ್ತಾರೆ ಬರ್ತಾರೆ ಅಂದ್ರೆ ಹಾ ಬರ್ತಾರೆ ಬರ್ತಾರೆ ಹಿಡಿಸುಡಿ 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 ಹೇಳಕ್ ಕೇಳುದಿಲ್ವಾ? ನನಗೆ ವೈರಾಗ್ಯ ಬಂದು ಹೋಯ್ತು ಮನೆಯಲ್ಲಿ. ಯಾಕೆ? ಸುಭದ್ರೆ ಬರ್ತಲಾ, ಅವಳು ಬರ್ತಲ, ಇವಳು ಬರ್ತಲ, ಇವು ಹಿಂಡಿ ಬೆಂಕಿ ಬೀಳೋಕೆ ಅವ್ರು ಇವ್ರು ಅದ್ರ ಯಾಕಪ್ಪ ಇವರಿಗೆ ಬರ್ಬೇಕು ಬಿಟ್ರೆ ಅವ್ರು ಬಿಟ್ಕೊಂಡು ಅವ್ರು ಬರ್ತಾರೆ ಇವ್ರು ಬರ್ತಾರ. ಫಸ್ಟ್ ಹೇಳಿ ಬಾವ ಕಸ ಗುಡಿಸ್ಬೇಕು, ಹಿಡಿಸಿಬಿಡಿ. ಕಸ ಗುಡಿಸ್ಲಿಕ್ಕೆ ಬಿಡು, ಏನೇ ಇರಲಿ ಅಗತ್ಯ ಇಲ್ಲ. ನಿಮ್ಮ ಮನೆಯಲ್ಲಿ ಹೋಗ್ತಂತಲ್ವಾ, ನಿಮ್ಮ ಮನೆಯಲ್ಲಿ ಹೋಗುವಾಗ ನಾನಿದ್ದೇನೆ, ಉಳಿಸ್ಲಿಕ್ಕೆ ಹೋಗುವ ದೊಡ್ಡ ವಿಶ್ವಾಸವೇ ಅದು.
ನಮಸ್ಕಾರ. ಗೊತ್ತಲ್ಲ ನಿಮಗೆ? ನಮಸ್ಕಾರ. ಕೈ ಕಾಲಿಗೆ ನೀರು ಬಂತ? ಆ ರೋಗ ನಮಗಿಲ್ಲ. ಯಾವುದು? ಕೈ ಕಾಲಿಗೆ ನೀರು ಬರುವುದು. ಕಾಲು ಊದ್ಕೊಳ್ಳುವುದಾ? ಹಾ. ಅದು ಹೇಳಿದ್ದಲ್ಲ. ಮತ್ತೆ? ಕಾಲು ತೊಳೆದಕ್ಕೆ ನೀರು ಬಂತ? ಅಯ್ಯೋ ಬರ್ಲಿಲ್ಲ. ಎಂತ ಬರ್ಲಿಲ್ಲ? ನೀ ಮಾಡುದು ನೋಡಿದ್ರೆ ಅಯ್ಯಯ್ಯೋ ಕರೆ ಮಾತಾಡ್ತೆ ಒಂದು. ಈ ಸಲ ಏನು ನಿನ್ನ ಯೋಗವೋ? ಹೌದಪ್ಪ. ಇದು ನೀರು ಬರಲಿಲ್ಲ ಅಂತ ಆದ್ರೆ ಆಚೆ ಹಂಡೆ ಉಂಟು, ಹಂಡೆ ತಂಬಿಗೆ ಉಂಟು, ಅಲ್ಲಿ ನೀರು ಉಂಟು. ನೀರು ಹಿಡ್ಕೊಂಡು ಆ ಬದಿ ಮೇಲೆ ಹೋಗಿ. ಯಾರ ಮಂಡೆ? ಮಂಡೆ ಅಲ್ಲ, ಹಂಡೆ. ಅದ್ಯಾಕೆ? ಅಂದ್ರೆ ಒಂದೇ ಕಡೆ ಕಾಲು ತೊಳಿರಿ ಅಂತ. ಸರಿ. ಮತ್ತೆ ತಂಪು ಪಾನೀಯ ಬೇಕಾದ್ರೆ ಕೇಳಿ ಪಡೆಯಿರಿ. ಅಂಗಣಕ್ಕೆ ಹಸೆ ಇಲ್ಲ, ಮುಂದೆ ದೀವಿಗೆ ಇಲ್ಲ. ಅಂಗಣಕ್ಕೆ ಹಸೆ ಇಲ್ಲ, ಮುಂದೆ ದೀವಿಗೆ ಇಲ್ಲ. ಬನಿರೆಂಬ ಮಾತು ಮೊದಲಿಲ್ಲ, ಬನಿರೆಂಬ ಮಾತು ಮೊದಲಿಲ್ಲ. ಬೀಗರೆ ಇದು ಎಂತ ಮದುವೆಯೋ ನಾಕ. ಏನ್ ಮಾಡುದಾಗ ಅಜ್ಜ ಆಯ್ತು. ಎಂತ ಮಾಡುದಿಲ್ಲ. ಒಬ್ಬರು ಹೆಂಗಸೆ ಬರ್ಲಿ ಅದಕ್ಕೆ ಹೇಳುತ್ತ. ಹೇಳ್ತೇವೆ ನೀವು. ಎಂತ ಮಾಡುದು? ನಾನಿದ್ದೇನೆ ಅಂತ ನೋಡು, ಈಗ ನಿಮ್ಮ ರೇಜಿ ಹೋಗುವಾಗ ನಾನು ಯಾವ ವೇಷಕ್ಕೂ ಸಿದ್ಧವೇ. ನಾ ಬರುವಾಗ ಹೇಳುದು ಹಾಗೆ. ಮೊದಲೇ ಹೇಳ್ಬೇಕು. ನಾ ಬರ್ಲಿಕ್ಕೆ ಕಟ್ಟಿಲ್ಲ, ನಮ್ದು ಹೀಗೆ ವ್ಯವಹಾರ. ಬಂದ್ಮೇಲೆ ಯಾವ ವೇಷ ನೋಡಿಲ್ಲ ಮಾಡ್ತೆ ಹೇಳ್ತೀರ ಬರುವಾಗ. ಎಲ್ಲ ನೀನು ಹೇಳ್ತೀನಿ. ತಲೆ ಬಿಸಿ ಬೇಡ. ಅಡಿ ಸಿಗುದಿಲ್ಲ ಬೇರೆ. ಗ್ಯಾರಂಟಿ ಮಾಡ್ತೆ. ಸರಿ ಸರಿ ನೋಡ್ತೇನೆ ಈಗ. ಅಂದಣಕ್ಕೆ ಹಸೆ ಉಂಟು, ಮುಂದೆ ಜೀವಿಗೆ ಉಂಟು. ಬನ್ನಿರೆಂಬ ಮಾತು ಮೊದಲುಂಟು, ಬನ್ನಿರೆಂಬ ಮಾತು ಮೊದಲುಂಟು. ಬಿಯಗರೆ ನೀವೊಬ್ರೇ ಒಳಗ್ ಬನ್ನಿ. ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟುಗಳು ನೊಂದವು. ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟುಗಳು ನೊಂದವು. ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು. ನಿಂಬೆಕಾಯಿ ಕೊಡುವಾರ ಇಲ್ಲಿ ನಾನೇ. ಇದು ಕುಳ್ಳ ಮರ. ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟಲ್ಲ ನೊಂದಾವೋ. ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು. ನಿಂಬೆಕಾಯಿ ಒಳಗಡೆ ಉಂಟು, ಬಟ್ಲಿ ಮನೆ ಬನ್ನಿ. ಏನು ಬಾರಿ ಜಲಕ್ರೀಡೆ ಆಡೋಣ. ನಾನು ನೀನು ನೀ ಹೆಣ್ಣಲ್ವಾ? ಇದೆಂತ ಇದೆ? ಗೊತ್ತಾಗ ಎಲೆಕ್ಟ್ರಿಕ್ ಆಡ್ಲಿಕ್ಕೆ ನನಗೆ ಸಮಸ್ಯೆ ಇಲ್ಲ, ನೀವು ಜಾಗೃತಿ ಮಾಡ್ಕೊ. ಕಿತ್ಕೊಂಡು ಬಾರ. ಆಯ್ತಲ್ಲ? ಆಯ್ತು, ಮದುವೆ ಅಲ್ವಾ? ಸುಮೂರ್ತಿ ಸಾವಧಾನ. ದೇವ್ರೆ, ನೀವು ನೆನಪಡುವಳೆ. ನಿಂಗಲ್ ನಿಂಗಲ್ ನಿಂಗೆ ಕಡೆ ಕೊಡ್ತೇವೆ. ಆಯ್ತು ಕಣ್ಣು. ನೀವೆಲ್ಲ ಮೊದಲು ನಿಂತ್ಕೊಂಡ್ಬಿಡಿ, ಬದಿರಲ್ಲಿ ಮರ. ಅಪ್ಪ ಯಾರ ಮಗ ನಮ್ಗೆ ತೆಗೆದುಕೊಡುವ ಮರ. ಸುಮೂರ್ತಿ ಸಾವಧಾನ, ಸುಲಗ್ನ ಸಾವಧಾನ, ಮುಖ ನೋಡಿ ಮಾರ ಹಾಕು. ಇದು ಅಪ್ಪನಿಗೆ ನಮಸ್ಕಾರ. ನೀವು ಇದು ಮದುವೆ ಆಯ್ತು, ಇಂತ ಯಾಕೆ? ಪಂಕ್ತಿಯಲ್ಲಿ ಕುಳ್ಳಿರಿಸಿ ತಾಪಡುವ ದಾಕ್ಷಣವೇ. ಪಂಕ್ತಿಯಲ್ಲಿ ಕುಳ್ಳಿರಿಸಿ ತಾಪಡುವ ದಾಕ್ಷಣವೇ. ಸಂತಸದಿ ಹಲದರನು ನಗುತ್ತ ಶಾಂತಿಯು ಶ್ರೀಗಂಧವು ಧರಿಸಿ ಪೂಸಿದನು. ಎಂದು ಮೋಹವು ಬಳಿಕ ಗುರುಭೂವನುಳು. ಹಂತಿಯಲ್ಲಿ ಹೊಲ ಮಾಡ್ಲಿಕ್ಕಿಲ್ಲ. ಅಲ್ಲ ಊಟ ಬಳಸ್ಬೇಕಲ್ಲ.
ತಡ ಮಾಡಬಾರ್ದು. ಸರಿ ಜೋಡಿ ಬದಲಾಯ್ತಾ? ಯಪ್ಪ ಸಾಕು ಮರ. ಓದಲೆಲ್ಲ ಇಂಥದ್ದೇ ಮಾಡು. ಅಲ್ಲ ಪಂಚೆಲ್ಲ ಕುಳ್ಳಿರಿಸಿ. ಹಾ, ಪಂಚೆ ಕುಳ್ಳಿರಿಸಿದ ಈಗ. ಕುಳ್ಳಿರಿಸಬೇಕು ಅಂತ ಕೂತ್ಕೊಳ್ಳಿ ಅಂತ ಹಾ, ಹೇಳ್ತಾರೆ. ಹಾ, ಈಗ ಎಲೆ. ಹಾ, ಹೇಳಿ. ವಾ ಅರ್ಧ ತುದಿ ಮಾತ್ರ ಮತ್ತೆ ಸರಿ ಇತ್ಕೊಂಡು ಒಂದು ಇಡೀ ಇಲ್ಲ ಕೊಡಿಯಲ್ಲಿದೆ. ತಡ ಮಾಡಬಾರ್ದು. ಇಬ್ರು ಕೊಟ್ಟು ಬಂದಿರಲಿ. ಇದು ಸಂಕಷ್ಟ ಸಂಕಷ್ಟ ನಿಮ್ಗೆ ಇರಲಿ. ನಡಿಬೋದೇಪ್ಪ. ಎಲೆ ತೊಳೆ. ಎಲೆ ತೊಳೆ. ತೊಳೆ. ಎಲೆ ತುಳಿದಲ್ಲ, ಎಲೆ ತೊಳಿ ಅಂತೇಳಿ. ಹಾ, ಹೊಳೆಯುವುದಾ? ಹಾ, ಹಾ. ನಂಗೆ ತುಳಿ ಅಂದ್ರೆ ಆಯ್ತಾ? ಉಪ್ಪು ಉಪ್ಪಿನಕಾಯಿ ಹಪ್ಪಳದ ಹೆಣಿಗೆಗಳು, ಉಪ್ಪು ಉಪ್ಪಿನಕಾಯಿ ಹಪ್ಪಳದ ಹೆಣಿಗೆಗಳು ತುಪ್ಪಗಳ ಗುಣಗಳನ್ನು ಉಪ್ಪದಿಂದ ತುಪ್ಪದೊಪ್ಪದೆ ಜನ್ಮದಲ್ಲಿ ಚಪ್ಪಲಿನ ಮಾಲಿಗೆ ಹಾ, ತಲೆಗಪ್ಪು. ಎಲೆಯ ತಲೆಗೆ ಎಲೆ ತುದಿಗೆ ಉಪ್ಪು ಹಾಕು ಅಂತ ಹೇಳಿದ್ರು. ತಲೆ ಬಂದ್ರಿ ಮರ ನೀವು ಅವ್ರ ತಲೆ ಬಂದ್ರೆ ಹೀಗೆ ಮರ. ಏ, ಇಡೀ ಸೊಪ್ಪಾಕಿದಾವ. ಅಲ್ಲ ಇದಕ್ಕೆ ಹೆಸರು ಕಡಗಿದ್ದೆ. ಒಳ್ಳೆ ತಾಳ್ಳು ಬೇಡ. ಏ, ಬೆನ್ನಿ ಚಟ್ನಿ. ಬೆನ್ನಿ ಚಟ್ನಿ. ಏ, ಉಪ್ಪಿನ ಬೆನ್ನಿಗೆ ಚಟ್ನಿ ಅಂತ ಹೇಳಿ. ಬೆನ್ನಿ ಚಟ್ನಿ ಅಂದ್ರೆ ಮೊದಲೇ ಸಣ್ಣ ಮೆಣಸಿನ ಚಟ್ನಿ ಮಾಡ್ರೆ ಹಾಕಿದ್ರೆ ಏನೆಲ್ಲ ಉರಿತ ಉಂಟೆ ನನಗೆ ಪಾಪ. ಅಷ್ಟಕ್ಕೆ ಊಟ ಆಗ್ತದ? ಅನ್ನ. ಅನ್ನ ಹಾಕಿಲ್ವೇನು? ಎಲ್ಲಿ? ಆಮೇಲೆ ಒಂದೈತೆ ಸಾರು. ಹಾಕಿ 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 ಅನ್ನ ಹಾಕಿ ಅದೇನದು? ಸಾರು. ಹಾ. ಸಾರು. ಏನೋ ಯಾವ ಅಡುಗೆ ಮಾಡೋದು ಯಾವ ಭಟ್ರ ಮಾರ್ರೆ? ಬಟ್ ಸಾರಿಗೆ ಉಪ್ಪೆ ಹಾಕಿ
ಅಲ್ಲ ಮತ್ತೆ ಹಾಗಾಯ್ತು. ಯಾರು ಉಪ್ಪು ಹಾಗೆ ಇಲ್ಲ ಅಲ್ಲಿ ಮಾಡಿ ನೋಡಿ, ಸರಿ ಮಾಡು. ಅದೊಂದು ವಿಷಯ ಇದೆಯಲ್ಲ. ಈಗ ನೋಡು. ಅಯ್ಯಯ್ಯೋ, ಏನಾಯ್ತಾ? ಉಪ್ಪಿನಕಾಯಿ ಆಯ್ತು. ಈ ವರ್ಷಕ್ಕೆ 26 ವರ್ಷ ಆಯ್ತು. ನಂದು 2 ವರ್ಷ. ಅಜ್ಜೆ ಗೊತ್ತಾಗಿ ನಂಗೆ ಗೊತ್ತಾಯ್ತು, ನಂಗೆ ಕಲ್ಸಿಗೆ ಹೊರಟಿದ್ದೀನಿ ನಾನು. ಏನಾಯ್ತಾ? ಎಂತ ಉಪ್ಪು ಮಾರ ಹಾಗಾದ್ರೆ ಅದು ಕಾರಣ ಸಾಯತ್ತಾಗೆ ತಿರ್ಸುಕ್ಕೆ ಹೋಳಿಲ್ಲ ಸಾರ ಗೊತ್ತಲ್ಲ, ಸಾರದ ಬರೀ ನೀರು ಸಾರ ಸಾರ ಸಾರ. ಏ ಅಣ್ಣ, ಅಕ್ಕ, ಹಪ್ಳ 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 ಪಾತ್ರೆ ಕುಪ್ಪಳಕ್ಕಿ ಕುಪ್ಪಳಕ್ಕಿ ಹಪ್ಳ ಪಾತ್ರದಲ್ಲಿ ಕುಪ್ಪಳಕ್ಕಿ. ದೊಡ್ಡ ಕುಪ್ಪಳಕ್ಕೆ ಈ ದಿನದ ಕುಪ್ಪಳಕ್ಕೆ ಹೊಂಟಿಲ್ಲ ಕುಪ್ಪಳಕ್ಕೆ. ಅನ್ನ ಸಾರು ಹುಳಿ ಅನ್ನ 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 ಅನ್ನ. ಏನು ಜೀವ ಹತ್ತು ಮಾರ ಹೆಣ್ಸಿ ಯಾರು ಮದುವೆ ಮಕ್ಕಳು ಜೂಸಿನ ಗಂಡ ಗಂಡನ ಗಂಡ ನಾಳೆ ಯಾರ ಲೆಕ್ಕಕ್ಕದು? ನಂಗೆ ಸಮಸ್ಯೆ ಯಾಕೆ ನೋಡ್ಕೊಂಡೆ ಪಾಪ ಕಾಮತ್ರ ಮತ್ತೆ ಇದು ಕೊಡ್ಬೇಕಲ್ಲ ಅಂತ ನೋಡ್ಕೊಂಡೆ ನಾನು. ಮತ್ತೆ ಇದು ಹೊಟ್ಟೆ ಇರಬೇಕು. ಅಯ್ಯಪ್ಪ ಅಯ್ಯಪ್ಪ ಬರುವ ಹೇಗಾಯ್ತು? ಇದೆಂತ ಕತೆ ಮಾಡು. ಒಂದು ಅರ್ಥ ಆಗ್ತಿಲ್ಲ. ಊಟಕ್ಕೆ ಬಡಿಸಿದ್ದು ಹೋಗಿದ್ರಾ? ಏನೆಲ್ಲ ಭಕ್ಷ್ಯ ಉಂಟು ಎಲ್ಲ ತಂದು ಹಾಕಿದೆ. ಅನ್ನ ಅದು ಇದು ಎಲ್ಲ ತಂದು ಹಾಕಿದೆ. ಎಲ್ಲ ತಿಂದ್ರು. ಮತ್ತು ಹೊಸ ಗೊಬ್ಬೆ ಹಾಕಿದ್ರು. ಹೊಸಿ ತರಕಾರಿ ಇತ್ತು, ಹೊಸಿ ಅಕ್ಕಿ ಇತ್ತು, ತಂದು ಹಾಕಿದೆ. ಅವೂ ತಿಂದ್ರು. ಮತ್ತು ಹಸುವೆ ಅಂದ್ರು. ಮತ್ತೆ ಎಂತ ಉಂಟು? ಉಗ್ರಾಣಕ್ಕೆ ಹೋಗಿ ನೋಡ್ತೇನೆ, 2 ಹೆಗ್ಗಣ ಓಡಾಡ್ತಿತ್ತು. ಹೊಕ್ಕಣ ಯಾವ್ದು ಬಂದಿರೋ ಕೂಡ ತಂದು ಉಳಿ ಹಾಕಿದೆ. ಹುಳುಮ್ಮನ್ ಮುದ್ಲು ಮಾರ. ಅಯ್ಯಯ್ಯೋ, ಅದೇ ಕುಪ್ಪಳಕ್ಕಿ 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 ಅಲ್ಲ, ಅದು ಹೆಗ್ಗಳಕ್ಕಿ ಅದು. ಅದು ಭಾಷೆ ಬರ್ತದೆ. ಏನ್ ಮಾಡುದು? ಅಂತೂ ಏನೇ ಆದ್ರೂ ಬಂದವರಿಗೆ ಸಂತೋಷ ಆಗಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಎಂತ ಮನುಷ್ಯರು ಉಂಟಾಗ ಉಂಟ ಬಡೆ ಇಲ್ಲಿ ಬಿಡು, ಹಾ. ಮದುವೆ ಆಯ್ತಲ್ಲ ಬಿಡು. ಒಂದು ವಿಶ್ವಾಸ ನಿಮ್ಮ ಯಜಮಾನಕ್ಕೆಲ್ಲ ಆಯ್ತಲ್ಲ. ಇಲ್ಲಿ ಕೃಷ್ಣನ ಆಟ ಏನು ನಡೆಯಲಿಲ್ಲ. ನೋಡಿಲ್ಲ ಏನಿದ್ರು ಹಾ. ಬಲರಾಮನ ಸಂಕಲ್ಪದಂತೆ ಆಗಿದೆ. ಏಕಾಂಗಿ ಕಲ್ಯಾಣ ಆಯ್ತಲ್ಲ, ಸಂತೋಷ. ಹಾಗಾಗಿ ಹಾ. 3 ದಿನ ಹಾ. ನೀ ನನ್ನನ್ನು ಕರೀಲಿಕ್ಕಿಲ್ಲ. ಹಾ. ನಾನು ವಿಶ್ರಾಂತಿ ಪಡೆಯಬೇಕು. ನಿಮಗೆ 3 ದಿವಸಕ್ಕೆ ಎಷ್ಟು ಬೇಕು ಅಂತ ಹಾ. ಅಷ್ಟು ವ್ಯವಸ್ಥೆ ಮಾಡಿಡ್ತೆ. ಹಾ. ನೀವು ಅಮಲ್ ಕೊಡಿ. ಬಂದವರಿಗೆಲ್ಲ ನೀನೇ ಉತ್ತರ ಕೊಡಬೇಕು. ಉತ್ತರ ಕೊಡು. ಕರಿಬೇಡ. ಆಯ್ತು ಇದು ಎಂತದ್ದು ಮಾರ್ರೆ? ಎಂತ ಕತೆ ಮರ ಇದು? ಒಟ್ಟಿಗೆಯ ಅದೊಂದು ಸ್ವಚ್ಛ ಮಾಡ ಮರಯ. ನಿಮ್ಮದು ದೋಷ ಆಯ್ತಲ್ಲ. ಅದೇ ಮತ್ತೆ ಈ ಎಂತ ಗೊತ್ತಾಯ್ತಾ? ನೀವು ಹೊರಟ್ರಿ ಏನು ಸ್ವಚ್ಛ ಮಾಡಿ ಬಾ ಅಂತ ಹೇಳಿ. ಅಲ್ಲ ಅದೇ ಎಂತ ಮಾಡೋದು ಮರ ಗ್ರಾಚಾರ ನೋಡಿ. ಹಿಂದಿಂದವರು ಸ್ವಚ್ಛ ಮಾಡೋದು ನಾವು. ನಾಗೋತ್ರ ಎಂತ ನಮ್ಮ ಹಣೆ ಬರಿದೇ ಬಂದವರು ತಿಳ್ಕೊಂಡು ಹೋಗೋದು ಬಿಟ್ರೆ ನಾವು ಹಣೆ ಬರ ಸ್ವಚ್ಛ ಮಾಡೋದೇ ಆಯ್ತು ಬಿಟ್ರೆ ಮತ್ತೆಂತದ್ದು ಇಲ್ಲ ನಮ್ಮ ಹಣೆ. ಮಾಡ್ಲಿಕ್ಕಿಲ್ಲ ಬಿಡು, ಅದೇ ಸಮಸ್ಯೆ. ಪಾಲಿ ಬಂದೆ ಪಂಚಾಮೃತ. ಹೌದು. ಹಾ. ಏನು ಸಾವ್ರೆ? ಏನು ದೇವ್ರೆ, ಇದೆಲ್ಲ ಯಾವ ಕಪ್ಪು ಮುಟ್ಟಿ ಹಾಕು ಬರ ತಗೊಂಡೆ ಹನ್ನೆರಡು ಕಪ್ಪು ಮುಟ್ಟಿ ಹಾಕು ಇದಕ್ಕೆ ಹಾಕ್ತೆ. ಓ ಎಲ್ಲ ಒಂದು ಮರ ಗೋಮಯ ಹಾಕಿ. ಅದೇ ಹಾಕಿ ಹಾಕಿ. ಗೋಮಯ ಎಲ್ಲಿ ಇಟ್ಟಿದೆ ಮರ. ಹೌದಾ? ಹೌದಾ? ಎಂತ ಸಗಣಿ ಅಂತ ಬಂದೆ ಕೆಟ್ಟ ವಾಸನೆ ಬೇಂದ ಕತೆ ಮಾರ. ಸಗಣಿ ಹೌದು, ಸಗಣಿ ಹೌದು. ಇದು ಊರ್ದನ ಸಗಣಿ ಅಲ್ಲ. ಹಾ. ಈ ಪೇಟೆ ದನ ಉಂಟಲ್ಲ ಹೌದು. ಅದರದ್ದಿದೆ. ಅದು ಕಸ ಕಡಿ ತಿನ್ನೋದಲ್ವಾ ಸಗಣಿ, ಸ್ವಲ್ಪ ವಾಸನೆ.
ಏನು? ಏನೇ ಇರಲಿ ಬಿಸಾಡ್ಲಿಕ್ಕೆ ಉಂಟೆ ಗೋಮಯ ಅಲ್ವಾ? ಶುದ್ಧ ಮಾಡಿ